ಕಿಷ್ಕಿಂಧ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕೂಲ್ ಅವರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಈ ವಿಜ್ಞಾನ ವಿಷಯದ ಕುರಿತಾಗಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಒಂದು ಅಧ್ಯಾಯದ ಕುರಿತಾಗಿ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ವಿ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ಏನು ಮಾಡೋಣ, pHನ ಮೌಲ್ಯದಲ್ಲಿ ಕುರಿತಾದಂತಹ ನಮ್ಮ ದೈನಂದಿನ ಜೀವನದಲ್ಲಿ ಇರತಕ್ಕಂಥ ಆ pHನ ಒಂದು ಮೌಲ್ಯದ ಕುರಿತಾಗಿ ಅಧ್ಯಯನ ಮಾಡೋಣ. ಮೀನ್ಸ್ pHನ ಮೌಲ್ಯ ಕುರಿತಾಗಿ ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ, ಕೆಲವಿಷ್ಟು ಮಾಹಿತಿಗಳನ್ನು, ಕೆಲವಿಷ್ಟು ಅಂಶಗಳನ್ನು ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅಂದಾಗೆ ವಿದ್ಯಾರ್ಥಿಗಳೇ, ಒಂದು ಇಂದಿನ ತರಗತಿಯಲ್ಲಿ ದೈನಂದಿನ ಜೀವನದಲ್ಲಿ pHನ ಮಹತ್ವ ಅಂತ ಒಂದು ಪ್ರಮುಖವಾದಂಥ ಒಂದು ಅಂಶ ಆಗಿರುತ್ತೆ. ಸೊ ಹಾಗಾದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತಕ್ಕಂಥ ಒಂದು ಮೌಲ್ಯ ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಮೀನ್ಸ್ ದೈನಂದಿನ ಜೀವನದಲ್ಲಿ ಅದರ ಒಂದು ಪ್ರಾಮುಖ್ಯತೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈಗ ಒಂದು ಕೋಷ್ಟಕ ಬರುತ್ತೆ, ಆ ಕೋಷ್ಟಕದಲ್ಲಿರ್ತಕ್ಕಂಥ ಕೆಲವಿಷ್ಟು ಆಮ್ಲಗಳ ಬಗ್ಗೆ ನಾವೇನು ಮಾಡೋಣ, ಅಧ್ಯಯನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಕೋಷ್ಟಕ 2.3ರಲ್ಲಿ ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳು ಅಂತಿದೆ. ಸೊ ಇಲ್ಲಿ ನೈಸರ್ಗಿಕ ಆಕಾರಗಳನ್ನು ಕೊಟ್ಟಿದ್ದಾರೆ, ಹಾಗೆ ಅವುಗಳಿರತಕ್ಕಂಥ ಆಮ್ಲಗಳನ್ನು ಕೊಟ್ಟಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 1 ಮಾರ್ಕ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರ್ತವೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ನೈಸರ್ಗಿಕ ಆಕಾರ ವಿನೆಗರ್, ಹೌದಾ? ವಿನೆಗರಲ್ಲಿ ಏನಿರುತ್ತೆ, ಯಾವ ಒಂದು ಆಮ್ಲ ಇರುತ್ತೆ, ಅಸಿಟಿಕ್ ಆಮ್ಲ, ಹೌದಾ? ವಿನೆಗರ್ ಅಂತಂದ್ರೆ ಏನು ಅರ್ಥ, ಆ ಒಂದು ಹುಣಸೆಯ ರಸ ಅಂತ ಕರಿತೀವಿ. ವಿನೆಗರ್ ಅಂದ್ರೆ ಮತ್ತೆ ಯಾವುದಲ್ಲ, ಹುಣಸೆ ಹಣ್ಣಿಂದ ನೀರಲ್ಲಿ ನೀವೇನು ಮಾಡಿರ್ತೀರಲ್ಲ, ಹಿಂಡಿರ್ತಿರಲ್ಲ, ಆ ರಸಕ್ಕೆ ಏನಂತೀವಿ, ವಿನೆಗರ್ ಅಂತ ಕರಿತೀವಿ. ಹಾಗೆ ಕಿತ್ತಳೆಯಲ್ಲಿರ್ತಕ್ಕಂಥದ್ದೇನು, ಸಿಟ್ರಿಕ್ ಆ್ಯಸಿಡ್ ಅಂದರೆ ಸಿಟ್ರಿಕ್ ಆಮ್ಲ. ಹಾಗೆ ಹುಣಸೆಯಲ್ಲಿರ್ತಕ್ಕಂಥದ್ದು ಟಾರ್ಟರಿಕ್ ಆಮ್ಲ, ಅಂದರೆ ಹುಣಸೆ ಹಣ್ಣಲ್ಲಿರ್ತಕ್ಕಂಥದ್ದು ಟಾರ್ಟರಿಕ್ ಆಮ್ಲ. ಯಾವಾಗ ಆ ಹುಣಸೆ ಹಣ್ಣು ನೀರಿನಲ್ಲಿ ಮಿಕ್ಸ್ ಆಗುತ್ತೋ ಅದು ವಿನೆಗರ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಟೊಮೆಟೊದಲ್ಲಿರ್ತಕ್ಕಂಥದ್ದು ಆಕ್ಸಾಲಿಕ್ ಆಸಿಡ್, ಆಕ್ಸಾಲಿಕ್ ಆಮ್ಲ. ಹಾಗೆ ಮೊಸರಲ್ಲಿರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ, ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮೊಸರು, ಹಾಲಿನಿಂದ ಮೊಸರು ಹೇಗಾಗುತ್ತೆ ಅಂತ ನೀವು ಕಲ್ತಿರ್ತೀರಾ. ಅಂದರೆ ಲ್ಯಾಕ್ಟೋಸ್ ಬೆಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಮ್ಲದೊಡನೆ ವರ್ತಿಸಿದಾಗ ಹಾಲಿನಿಂದ ಮೊಸರು ಉಂಟಾಗುತ್ತೆ ಅಂತ ನೀವು ತಿಳ್ಕೊಂಡಿರ್ತೀರ ವಿದ್ಯಾರ್ಥಿಗಳೇ. ಹಾಗೆ ನಿಂಬೆಯಲ್ಲಿರ್ತಕ್ಕಂಥದ್ದು ಕೂಡ ಸಿಟ್ರಿಕ್ ಆಸಿಡ್, ಸಿಟ್ರಿಕ್ ಆಮ್ಲ. ಹಾಗೆ ಇರುವೆ ಕಡಿತ, ಅಂದರೆ ಇರುವೆ ಕಡಿತದಲ್ಲಿರ್ತಕ್ಕಂಥದ್ದು ಮೆಥನಾಯಿಕ್ ಆಮ್ಲ. ಹಾಗೆ ತುರಿಕೆ ಎಲೆ ಚುಚ್ಚುವಿಕೆ ಅಂದರೆ ಮಿಮೋಸ ಪುಡಿಕ ಅಂತಕ್ಕಂಥದ್ದು, ಮುಟ್ಟಿದರೆ ಮುನಿಸಸ್ ತುರಿಕೆ ಎಲೆ ಅಲ್ಲಿರ್ತಕ್ಕಂಥ ಒಂದು ಆ್ಯಸಿಡ್ ಯಾವುದಂದರೆ ಮೆಥನಾಯಿಕ್ ಆಮ್ಲ. ಸೊ ಹಾಗೆ ಈ ನೈಸರ್ಗಿಕವಾಗಿರ್ತಕ್ಕಂಥ ಕೆಲವು ಆಮ್ಲಗಳನ್ನು 1 ಮಾರ್ಕ್ ಕ್ವಶನ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ನೀವು ಈ ಒಂದು ಕೋಷ್ಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳಲ್ಲಿರ್ತಕ್ಕಂಥ ಹಾಗೆ ನೈಸರ್ಗಿಕ ಆಕಾರದಲ್ಲಿರ್ತಕ್ಕಂಥ ಆಮ್ಲಗಳನ್ನು ಒಂದು ಲಿಸ್ಟ್ ಮಾಡ್ಕೊಂಡು ಅದನ್ನು ಡೈಲಿ ಏನು ಮಾಡ್ತಾರೆ, ಓದ್ಕೋತಾ ಇರಿ ವಿದ್ಯಾರ್ಥಿಗಳು. ಹಾಗಿದ್ರೆ ಮುಂದೆ ಬರ್ತಕ್ಕಂಥ ಕೆಲವಿಷ್ಟು ಈ ಪಾಠದಲ್ಲಿರ್ತಕ್ಕಂಥ ಹೆಚ್ಚಿನ ಅಂಶಗಳ ಬಗ್ಗೆ ಕುರಿತು ಏನು ಮಾಡೋಣ, ಅಭ್ಯಾಸ ಮಾಡೋಣ. ಹಾಗಿದ್ರೆ ಈ ದೈನಂದಿನ ಜೀವನದಲ್ಲಿ pHನ ಮಹತ್ವ, ದೈನಂದಿನ ಜೀವನದಲ್ಲಿ pHನ ಮಹತ್ವ ಅಂತ ಬಂದಾಗ ನಮ್ಮ ದೇಹಕ್ಕೂ ಕೂಡ ಏನು ಬೇಕಾಗ್ತಿರುತ್ತೆ, ಒಂದು pHನ ಅವಶ್ಯಕತೆ ಪ್ರಮುಖವಾಗಿ ಬೇಕಾಗ್ತಿರುತ್ತೆ ವಿದ್ಯಾರ್ಥಿಗಳೇ. ಏನದರದ್ದು ಪ್ರಯೋಜನ, ಅದರಲ್ಲಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಏನು ಅನ್ನೋದು ಕುರಿತಾಗಿ ಈಗ ನೋಡೋಣ. ಸೊ ನಮ್ಮ ದೇಹವು 7ರಿಂದ 7.8 pHನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ನಮ್ಮ ದೇಹ ಏನು ಮಾಡುತ್ತೆ, 7ರಿಂದ 7.8 pHನ ಒಂದು ವ್ಯಾಪ್ತಿಯಲ್ಲಿ ಏನು ಮಾಡುತ್ತೆ, ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಯಾಕೆ ಅದು 7 ಅಂತಂದ ಬಂದಾಗ, ಈ 7 ಅಂದರೆ ತಟಸ್ಥ ಅಂತ ಕರಿತೀವಿ. 0ಯಿಂದ 7 ಆಮ್ಲೀಯತೆ, ಹಾಗೆ 7ರಿಂದ ಒಂದು 14 ಇರ್ತಕ್ಕಂಥದ್ದು ಪ್ರತ್ಯಾಮ್ಲೀಯತೆ. ಒಂದು ಎಕ್ಸಾಕ್ಟ್ 7 ಇದ್ದರೆ ಅದನ್ನು ತಟಸ್ಥ ಅಥವಾ ನ್ಯೂಟ್ರಲ್ ಅಂತ ಕರಿತೀವಿ. ಅಂದರೆ 1 ಮಾರ್ಕ್ ಕ್ವಶನ್, ನಮ್ಮ ದೇಹ ಏನು ಮಾಡ್ತಿರುತ್ತೆ, 7ರಿಂದ 7.8 pHನ ಒಂದು ವ್ಯಾಪ್ತಿಯಲ್ಲಿ ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಹಾಗೆ ಮಳೆ ನೀರಿನ pHನ ಮೌಲ್ಯ, ಮಳೆ ನೀರಿನ pHನ ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ಮಳೆ ನೀರಿನ ಒಂದು pHನ ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಅಂತ ಕರಿತೀವಿ. ಆಮ್ಲ ಮಳೆ.
ಈ ಆಮ್ಲ ಮಳೆ ಅಂತಂದರೆ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆಸಿಡ್ ರೇನ್ ಅಂತ ಇನ್ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಇಲ್ಲಿ ಆಮ್ಲ ಮಳೆ ಆಗ್ಬೇಕಂತ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕೆಲವಿಷ್ಟು ರಾಸಾಯನಿಕ ವಸ್ತುಗಳಂತಂದರೆ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಆ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದ ಏನಾಗುತ್ತೆ, ಈ ಆಮ್ಲ ಮಳೆ ಉಂಟಾಗ್ತಾ ಇರುತ್ತೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದರೆ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳಾಗಿರ್ಬೋದು. ಸೊ ಅವುಗಳು ಹೊರಸೂಸ್ತಕ್ಕಂಥ ಕಶ್ಮಲಯುಕ್ತವಾದ ಒಂದು ಅನಿಲಗಳೇನಾಗಿರ್ತವೆ ಈ ಒಂದು ಆಮ್ಲ ಮಳೆಗೆ ಒಂದು ಏನಾಗುತ್ತೆ ಪ್ರಮುಖ ಕಾರಣ ಆಗಿರುತ್ತೆ. ಹಾಗೆ ಈ ಆಮ್ಲ ಮಳೆ ಆಗ್ತಕ್ಕಂಥ ಸಾಮಾನ್ಯ ಗೊತ್ತಿರುತ್ತೆ. ಈ ಆಮ್ಲ ಮಳೆಯಿಂದ ಏನಾಗ್ತಾ ಇದೆ, ಕೆಲವಿಷ್ಟು ರೋಗ ರುಜಿನಗಳು ಬರ್ತಾ ಇದ್ದಾವೆ, ಚರ್ಮಕ್ಕೆ ಸಂಬಂಧಿಸ್ತಕ್ಕಂಥ ಕೆಲವಿಷ್ಟು ರೋಗಗಳು ಕೂಡ ಬರ್ತಾ ಇದ್ದಾವೆ. ಹಾಗೆ ನಮ್ಮ ಮಾನ್ಯುಮೆಂಟ್ಸ್ ಅಂದರೆ ಐತಿಹಾಸಿಕ ಅಥವಾ ಪುರಾತತ್ವ ಒಂದು ಕಟ್ಟಡಗಳು ಅಥವಾ ಇನ್ನಿತರ ಯಾವುದೇ ಒಂದು ಕಟ್ಟಡಗಳೇನಾಗ್ತಾ ಇದ್ದಾವೆ ಈ ಆಮ್ಲ ಮಳೆಗೆ ಸಿಲುಕಿ ಏನಾಗ್ತದೆ, ಅವುಗಳ ಒಂದು ಗುಣಲಕ್ಷಣ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಆಮ್ಲ ಮಳೆಯನ್ನು ನಾವು ತಡಿಬೇಕಂದಾಗ ಸ್ವಲ್ಪ ಕೈಗಾರಿಕೆಗಳಿಂದ ಅಥವಾ ಇನ್ನಿತರ ಯಾವುದೇ ಒಂದು ಉದ್ಯಮಗಳಿಂದ ಹೊರಸೂಸ್ತಕ್ಕಂಥ ಕೆಲವಿಷ್ಟು ಕಶ್ಮಲಯುಕ್ತ ಅನಿಲಗಳನ್ನು ಏನು ಮಾಡಬೇಕು, ಸೋಸಿ ಅವುಗಳನ್ನು ಸೋಸುವಿಕೆಯಿಂದ ಸೋಸಿ ಏನು ಮಾಡೋಕ್ಕಾಗತ್ತೆ, ಹೊರಗಡೆ ಬಿಡಬೇಕಾಗುತ್ತೆ. ಅಂದರೆ ಡೈಲ್ಯೂಟ್ ಮಾಡಿ ಏನು ಮಾಡೋಕ್ಕಾಗತ್ತೆ, ವಾತಾವರಣಕ್ಕೆ ಬಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗಮನ ಇಟ್ಟು ಕೇಳಿ, ಆಮ್ಲ ಮಳೆ ಏನಾಗುತ್ತೆ 5.6ಕ್ಕಿಂತ ಅಂದರೆ ಒಂದು ಮಳೆ ನೀರಿನ ಮೌಲ್ಯ pH ನ ಮೌಲ್ಯ ಏನಾಗಿರುತ್ತೆ 5.6ಕ್ಕಿಂತ ಕಡಿಮೆ ಇದ್ದರೆ ಅಂಥ ಮಳೆನ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ಆಮ್ಲ ಮಳೆ ಅಂತ ಕರಿತೀವಿ. ಅದಕ್ಕೆ ಕಾರಣ ಆಗ್ತಕ್ಕಂಥದ್ದು ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು SO2 ಮತ್ತು NO2ಗಳು ಏನು ಮಾಡಿರ್ತವೆ, ಅವುಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಹಾಗೆ ಆಮ್ಲ ಮಳೆ ಏನಾಗುತ್ತೆ ನದಿಗೆ ಹರಿದಾಗ, ಸಪೋಸ್ ಆಮ್ಲ ಮಳೆ ಏನಾಗುತ್ತೆ, ಈಗ ಸಪೋಸ್ ಏನಾಗುತ್ತೆ ಮಳೆ ನೀರಿನಲ್ಲಿರ್ತಕ್ಕಂಥ ಒಂದು pH ನ ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದಾಗ ಅದನ್ನ ಏನಂತ ಕರಿತೀವಿ, ಆಮ್ಲ ಮಳೆ ಅಂತ ಕರಿತೀವಿ. ಸಪೋಸ್ ಆ ಆಮ್ಲ ಮಳೆ ಒಂದು ವೇಳೆ ನದಿಗೆ ಹರಿದಾಗ, ಆ ನದಿಯಲ್ಲಿ ಆ ಹನಿಗಳು ಬಿದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜಲಚರಗಳು ಏನಾಗ್ತವೆ, ನಾಶಕ್ಕೀಡಾಗ್ತವೆ. ಅಂದರೆ ಅವುಗಳ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಕರಿತೀವಿ. ಸೊ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ಏನು ಮಾಡೋಕ್ಕಾಗತ್ತೆ, ತಪ್ಪಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಈ ಮಳೆ ನೀರಿನ ಮೌಲ್ಯ ಆಗಿರ್ಬೋದು, ಹಾಗೆ ನಮ್ಮ ದೇಹವು ಕೂಡ ಏನಾಗುತ್ತೆ 7ರಿಂದ 7 ಪಾಯಿಂಟ್ pH ನಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಿದ್ರೆ ಮುಂದೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಯಾವ ಸಂದರ್ಭಗಳಲ್ಲಿ ಅಂದರೆ ಒಂದು ಕ್ವಶನ್ ಇದೆ, ಒಂದು ಕ್ವಶನ್ ಓದ್ತೀನಿ ನೋಡ್ತಾ ಇರಿ ಈಗ. ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಇದೆ, ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟು ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಬೆರೆಸುತ್ತಾನೆ ಅಂತ ಒಂದು ಪ್ರಶ್ನೆ ಇದೆ. ಅರ್ಥ ಮಾಡ್ಕೊಳ್ಳಿ, ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ CaO ಅಂತ. ಈ ಪ್ರಶ್ನೆಯಲ್ಲೇ ಕೂಡ ನಿಮಗೇನಾಗುತ್ತೆ ಕೆಲವಿಷ್ಟು ರಾಸಾಯನಿಕ ಸಂಯುಕ್ತಗಳ ಒಂದು ಸೂತ್ರ ಕೂಡ ಮನನ ಆಗುತ್ತೆ. ಇಲ್ಲಿ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣಕ್ಕೆ ಏನಂತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವಾಯ್ಸ್ ಅಂತ ಕರಿತೀವಿ. ಹಾಗೆ ಸೀಮೆ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಅರ್ಥ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CaCO3. ಇವುಗಳನ್ನು ಬೆರೆಸುತ್ತಾನೆ. ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಗೆ ತನ್ನ ಕೃಷಿಯ ಒಂದು ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಇವೆಲ್ಲನ್ನ ಯಾಕೆ ಬೆರೆಸ್ತಾನೆ ಅಂತ. ಅದಕ್ಕೆ ಉತ್ತರ ಏನಂತಂದರೆ, ಒಂದು ಮಣ್ಣಿನ ಸ್ವಭಾವ ಆಮ್ಲೀಯವಾಗಿದ್ದಾಗ ವ್ಯವಸಾಯಕ್ಕೆ ಯೋಗ್ಯವಲ್ಲ. ಅಂದರೆ ಆ ಮಣ್ಣಿನ pH ನ ಮೌಲ್ಯ ಎಷ್ಟಿರುತ್ತೆ, <7. ಹಾಗೆ ಆ ಒಂದು ಮಣ್ಣು ಏನಾಗಿರುತ್ತೆ, ನಾಟ್ ಫಿಟ್ ಫಾರ್ ದ ಅಗ್ರಿಕಲ್ಚರ್. ಅಂದರೆ ಕೃಷಿಗೆ ಅದು ಮೀನ್ಸ್ ಆ ಕೃಷಿಯನ್ನು ಬೆಳೆಯೋದಕ್ಕೆ ಸಮಂಜಸವಾಗಿದೇ ಇರತಕ್ಕಂಥ ಮಣ್ಣಾಗಿರುತ್ತೆ. ಹಾಗೆ ಆಗ ಒಬ್ಬ ರೈತ ಏನು ಮಾಡ್ತಾನೆ, ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಏನು ಮಾಡ್ತಾನೆ, ಬೆರೆಸ್ತಾನೆ ವಿದ್ಯಾರ್ಥಿಗಳೇ. ಯಾಕೆ ಅದನ್ನು ಬೆರೆಸ್ತಾನೆ ಅಂದರೆ, ಆಮ್ಲ ಇದ್ದಿದ್ದೇನಾಗಬೇಕಾಗತ್ತೆ, ತಟಸ್ಥಗೊಂಡು ಪ್ರತ್ಯಾಮ್ಲೀಯತೆ ಗುಣಗಳನ್ನ ಹೊಂದಬೇಕಾಗತ್ತೆ. ಆದ್ದರಿಂದ ಏನು ಮಾಡ್ತಾನೆ ಅವರು, ಆ ಒಂದು ಆಮ್ಲಕ್ಕೆ ಏನಾಗುತ್ತೆ ಪ್ರತ್ಯಾಮ್ಲವನ್ನು ಬೆರೆಸ್ತಾ ಇರ್ತಾರೆ. ಸೊ ಇಂಥ ಪ್ರಶ್ನೆಗಳನ್ನು ಮನನ ಇಟ್ಟು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರ್ತಕ್ಕಂಥವು. ಹಾಗೆ ಈ ಒಂದು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಆ pH ನ ಮೌಲ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಜೀರ್ಣಾಂಗ ವ್ಯೂಹ ಅಂದರೆ ನೆನಪಲ್ಲಿಟ್ಕೊಳ್ಳಿ, ಆ ಜಠರದಲ್ಲಿ ಹೊರಸೂಸ್ತಕ್ಕಂಥ ಕೆಲವಿಷ್ಟು ರಾಸಾಯನಿಕ ವಸ್ತುಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್, ರೆನಿನ್, ಮ್ಯೂಕಸ್ ಅಂತಕ್ಕಂಥ ಕೆಲವಿಷ್ಟು ಆಮ್ಲಗಳು. ಅಂದರೆ ನಮ್ಮ ಜಠರದ ಭಾಗದಲ್ಲಿ ಮೀನ್ಸ್ ಜೀರ್ಣಾಂಗ ಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಿಷ್ಟು ಏನಾಗಿರ್ತವೆ, ಆ ಒಂದು ರಾಸಾಯನಿಕ ವಸ್ತುಗಳು ಏನು ಮಾಡ್ತವೆ, ನಮ್ಮ ಜೀರ್ಣಾಂಗದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಹಾಗಿದ್ರೆ ಆ ರಾಸಾಯನಿಕ ವಸ್ತುಗಳ pH ನ ಮೌಲ್ಯ ಎಷ್ಟಿರಬೇಕು,
ಅವುಗಳ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಈಗ ನೋಡೋಣ. ಅಂದರೆ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಪಿ ಎಚ್ನ ಮೌಲ್ಯ ಅಂದರೆ ನಮ್ಮ ಜಠರ HCl ಆಮ್ಲವನ್ನು ಉತ್ಪಾದಿಸುತ್ತದೆ. HCl ಆಮ್ಲವನ್ನು ಉತ್ಪಾದಿಸುತ್ತದೆ ಅಂದರೆ ನಮ್ಮ ಜಠರ ಏನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡುತ್ತೆ, ಅದು ಉತ್ಪತ್ತಿ ಮಾಡುತ್ತೆ. ಹಾಗಿದ್ರೆ ಇದು ಜಠರಕ್ಕೆ ಹಾನಿ ಮಾಡದೆ, ಅಂದರೆ ಆಸಿಡ್ ಅಂದಾಗ ಏನಾಗುತ್ತೆ, ಪ್ರಮುಖವಾಗಿ ಇವುಗಳು ನಮ್ಮ ಒಂದು ಭಾಗಕ್ಕೆ, ನಮ್ಮ ದೇಹದ ಭಾಗಕ್ಕೆ ಏನಾಗಿರುತ್ತೆ, ಒಂದು ಅನಾನುಕೂಲ ಪರಿಸ್ಥಿತಿ ಉಂಟು ಮಾಡ್ತೇವೆ ಅನ್ನೋದು ನಮ್ಮ ಕಲ್ಪನೆ ಇದ್ದರೂ ಕೂಡ ಆ ಒಂದು HCl ಏನಾಗುತ್ತೆ, ನಮ್ಮ ಜಠರಕ್ಕೆ ತೊಂದರೆಯನ್ನು ಈಡು ಮಾಡದೆ ತನ್ನ ಕಾರ್ಯವನ್ನು ತಾನು ನಿರ್ವಹಿಸ್ತಾ ಇರುತ್ತೆ. ಹಾಗಾದರೆ ಅಜೀರ್ಣತೆ ಆದಾಗ ಆ ಒಂದು ಜಠರ ತನ್ನ ಕಾರ್ಯವನ್ನು ಹೇಗೆ ನಿರ್ವಹಿಸ್ತಾ ಅಂದಾಗ ಆ ಜಠರದಲ್ಲಿ ಏನಾಗಿರುತ್ತೆ, ಈ HClನ ಮೌಲ್ಯ ಮೀನ್ಸ್ ಈ HCl ಏನಾಗಿರುತ್ತೆ, ಆಮ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ರಿಲೀಸ್ ಆಗಿರುತ್ತೆ. ಈ ಒಂದು ಜೀರ್ಣಕ್ರಿಯೆ ಮೀನ್ಸ್ ನಾವು ಸೇವಿಸ್ತಕ್ಕಂಥ ಆಹಾರ ಏನಾದರೂ ಸರಿಯಾದ ಪ್ರಮಾಣದಲ್ಲಿ ಅದು ಜೀರ್ಣ ಆಗಲಿಲ್ಲ ಅಂದಾಗ ಏನಾಗಿರುತ್ತೆ, ಒಂದು ಅಗತ್ಯಕ್ಕಿಂತ ಹೆಚ್ಚಾಗಿ ಏನಾಗಿರುತ್ತೆ, ಆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗಿರ್ತಾ ಇರುತ್ತೆ. ಸೊ ಆ ಒಂದು ಕಾರಣವನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಆ ಒಂದು HCl ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ, ನೋವು ಮತ್ತು ಉದರ ಬಾಧೆ ಅಥವಾ ಆಮ್ಲೀಯತೆ ಅಂದರೆ ಆಸಿಡಿಟಿ ಉಂಟಾಗಂಥ ಚಾನ್ಸಸ್ ಭಾಳ ಇರ್ತವೆ. ಆ ಆಸಿಡಿಟಿ ಉಂಟಾದಾಗ ಏನು ಮಾಡ್ತೀವಿ ನಾವು, ಆಂಟ್ ಆಸಿಡ್ ಅಂದರೆ ಆಮ್ಲ ಶಾಮಕಗಳನ್ನು ನಾವೇನು ಮಾಡ್ತೀವಿ ತಗೋಬೇಕಾಗುತ್ತೆ. ಅಂದರೆ ಸೋಡಾ ಆಗಿರ್ಬೋದು ಅಥವಾ ಈನೋ ಆಗಿರ್ಬೋದು, ಇಂಥ ಒಂದು ಕೆಲವಿಷ್ಟು ಆಮ್ಲ ಶಾಮಕಗಳನ್ನು ನಾವು ತೆಗೆದುಕೊಂಡಾಗ ಆ ಒಂದು HClನ ಪ್ರಮಾಣ ನಮ್ಮ ಜಠರದಲ್ಲಿ ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು ಅದನ್ನು. ಸೊ ಹಾಗೆ ಆಂಟಾಸಿಡ್ ಅಂತಂದ್ರೆ ಬಂದಾಗ ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂದರೆ ಮೆಗ್ನೇಷಿಯಂನ ಹಾಲು ಅಂತ ಕರಿತೀವಿ. ಮೆಗ್ನೇಷಿಯಂನ ಹಾಲು ಅಂದರೆ ಈ ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಅನ್ನೋದೇನಾಗಿರುತ್ತೆ, ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದೆ. ವಿದ್ಯಾರ್ಥಿಗಳ ಗಮನ ಇಟ್ಟು ನೋಡಿ, ಇದು ಸೌಮ್ಯ ಪ್ರತ್ಯಾಮ್ಲವಾಗಿದೆ. ಹೌದಾ? ಅಂದರೆ HClನ ಪ್ರಮಾಣ ಜಠರದಲ್ಲಿ ಹೆಚ್ಚಾದಾಗ ಒಂದು ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ನ ನಾವು ಅದನ್ನು ಬಳಕೆ ಮಾಡೋದ್ರಿಂದ, ಆ ಜಠರಕ್ಕೆ ಅದನ್ನು ಸೇರಿಸೋದ್ರಿಂದ ಏನಾಗುತ್ತೆ, ಈ ಒಂದು ಆಮ್ಲಕ್ಕೆ ಪ್ರತ್ಯಾಮ್ಲ ಬೆರೆತು ಏನಾಗುತ್ತೆ, ಅದು ತಟಸ್ಥಗೊಳ್ಳುತ್ತೆ ಅಂತ ಈ ಮೂಲಕ ಅರ್ಥ ಮಾಡ್ಕೋಬೋದು. ಮೆಗ್ನೇಷಿಯಂನ ಹೈಡ್ರಾಕ್ಸೈಡ್ ಅಂದರೆ ಮೆಗ್ನೇಷಿಯಂ ಹಾಲು. 1 ಮಾರ್ಕ್ ಕ್ವಶನ್. ನಮ್ಮ ಜಠರದಲ್ಲಿ HClನ ಪ್ರಮಾಣ ಹೆಚ್ಚಾದಾಗ ಒಂದು ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಆ HClಗೆ ಅದನ್ನು ಬೆರೆಸಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಆ ಒಂದು ನಮ್ಮ ನೋವು ಆಗಿರ್ಬೋದು ಅಥವಾ ಆಸಿಡಿಟಿ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ ಅಥವಾ ನಿವಾರಣೆ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಈ ಪಾಠದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಒಂದು ಮುಖ್ಯ ಪ್ರಮುಖ ಅಂಶ ನೋಡೋದಾದರೆ, ಹಲ್ಲಿನ ಸವೆತಕ್ಕೆ ಈ ಒಂದು pHನ ಮೌಲ್ಯ ಹೇಗೆ ಕಾರಣ ಆಗುತ್ತೆ ಅಂತ. ಹಲ್ಲಿನ ಸವೆತಕ್ಕೆ pHನ ಮೌಲ್ಯ ಹೇಗೆ ಒಂದು ಸಹಕಾರಿಯಾಗುತ್ತೆ ಅಂತ. ಸೊ ಇಲ್ಲಿ ಹಲ್ಲಿನ ಸವೆತಕ್ಕೆ ನಮ್ಮ ಬಾಯಿ ಏನು ಮಾಡ್ತಿರುತ್ತೆ, ನಮ್ಮ ಬಾಯಿಯ pH 5.5ಕ್ಕಿಂತ ಕಡಿಮೆಯಾದರೆ ನಮ್ಮ ಬಾಯಿಯ ಒಂದು pHನ ಮೌಲ್ಯ ಏನಾಗಿರುತ್ತೆ, 5.5ಕ್ಕಿಂತ ಕಡಿಮೆ ಆದರೆ ಏನಾಗುತ್ತೆ, ಹಲ್ಲಿನ ಸವೆತ ಉಂಟಾಗುತ್ತದೆ. ಈ ಪಾಯಿಂಟ್ಸ್ನ ಸ್ವಲ್ಪ ನೋಟ್ ಮಾಡ್ಕೊತ ಹೋಗಿ. ನಾನು ಹೇಳಿದರೆ ನೀವು ಕೇಳ್ತೀರಾ, ಹೂ ಅಂತೀರಾ, ಅರ್ಥ ಆಗುತ್ತೆ, ಆಮೇಲೆ ಏನು ಮಾಡ್ತೀರಾ, ಅದನ್ನು ಮರ್ತೋಗ್ಬಿಡ್ತೀರಾ. ಆ ಪಾಯಿಂಟ್ ವೈಸ್ ಮೀನ್ಸ್ ನಮ್ಮ ದೈನಂದಿನ ಜೀವನದಲ್ಲಿ pHನ ಮಹತ್ವ ಅಂತ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಒಂದು ಹಲ್ಲಿನಲ್ಲಿ ನಮ್ಮ ಬಾಯಿಯಲ್ಲಿ pHನ ಮೌಲ್ಯ ಅಂತ ಬಂದಾಗ ಏನು ಎಕ್ಸಾಮಿಗೆ ಕೇಳ್ತಾರೆ, ಬಾಯಿಯ ಒಂದು pHನ ಮೌಲ್ಯ ಎಷ್ಟೇನಿರುತ್ತೆ, 5.5. ಅದಕ್ಕಿಂತ ಏನಾದರೂ ಕಡಿಮೆ ಆದರೆ ಏನಾಗುತ್ತೆ, ಹಲ್ಲಿನ ಸವೆತ ಉಂಟಾಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತೀರಾ, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪು ಇದೆ ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪು ಇದೆಯಾ, ಹೌದಾ? ಸೊ ಅದರಲ್ಲಿ ಯಾಕೆ ಉಪ್ಪು ಇರಬೇಕಪ್ಪ, ಟೂತ್ಪೇಸ್ಟಲ್ಲಿ ಯಾಕೆ ಉಪ್ಪು ಇರಬೇಕು? ಸೊ ನಿಮ್ಮ ಹಲ್ಲಿನ ಮೇಲೆ ಒಂದು ದಂತ ವಜ್ರ ಅಂತ ಕರೀತಾರೆ, ದಂತ ವಜ್ರ ಅಥವಾ ಎನಾಮಲ್ ಅಂತ ಕರೀತಾರೆ. ಅದನ್ನು ಒಂದು ರಾಸಾಯನಿಕ ವಸ್ತು ಏನಿರುತ್ತೆ, ಎನಾಮಲ್ ಅಂತ ಅನ್ನೋದು ಇರುತ್ತೆ. ಸೊ ಆ ಎನಾಮಲ್ ಏನು ಮಾಡ್ತಾ ಇರುತ್ತೆ, ನೀವು ಸೇವಿಸ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಆಮ್ಲ, ಪ್ರತ್ಯಾಮ್ಲ
ಲವಣಗಳನ್ನು ಎಲ್ಲವನ್ನ ಏನು ಮಾಡ್ತಾ ಇರುತ್ತೆ, ಅದು ಸ್ವೀಕಾರ ಮಾಡಿಕೊಂಡು ಅದ್ರ ಜೊತೆ ಹೋರಾಡ್ತಾ ಇರುತ್ತೆ. ಯಾವುದು ಎನಮಲ್. ಅಕಸ್ಮಾತಾಗಿ ಆ ದಂತವಜ್ರ ಅಂತಕ್ಕಂಥದ್ದು ಏನಾದರೂ ಹಾನಿಗೊಳಗಾದರೆ ಹಲ್ಲೇನಾಗುತ್ತೆ, ಹುಳು ತಿಂತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡಲ್ಲ, ಯಾಕಂದರೆ ಆ ಒಂದು ಆಮ್ಲೀಯತೆ ಪ್ರತ್ಯಾಮ್ಲೀಯತೆ ಜಾಸ್ತಿ ಆದಾಗ ಏನಾಗುತ್ತೆ, ಒಂದು pH ನ ಮೌಲ್ಯ ನಿರ್ದಿಷ್ಟವಾಗಿ 5.5ಕ್ಕಿಂತ ಕಡಿಮೆ ಆಗ್ಬೋದು ಅಥವಾ ಹೆಚ್ಚು ಆಗ್ಬೋದು, ಅಥವಾ ಈ ಟೈಪ್ ಏನಾದರೂ ಒಂದು ವೇರಿಯೇಷನ್ಸ್ ಕಂಡು ಬಂದಾಗ ಏನಾಗುತ್ತೆ, ಹಲ್ಲಿನ ಒಂದು ಸವೆತ ಅಥವಾ ಹಲ್ಲು ಹಾಳಾಗೋದಕ್ಕೆ ಕಾರಣ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ದಂತವಜ್ರ ಎನಾಮಲ್ ಅಂತ ಕೂಡ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ ಹಲ್ಲಿನ ಒಂದು pH ನ ಮೌಲ್ಯ, ಫಾರ್ ಎಕ್ಸಾಂಪಲ್ ಬೇರೆ ಪ್ರಾಣಿಗಳು ಅಥವಾ ಕೆಲವಿಷ್ಟು ರೀತಿಯ ಪ್ರಾಣಿಗಳಿರ್ತವೆ, ಸೊ ಅವುಗಳು ಕೂಡ ಏನು ಬ್ರಷ್ ಮಾಡೋಂಗಿಲ್ಲ. ನಿಮ್ಮ ಒಂದು ಪ್ರಶ್ನೆ ಇರುತ್ತೆ, ಸರ್ ನಾನು ಡೈಲಿ 2 ಟೈಮ್ಸ್ ಬ್ರಷ್ ಮಾಡ್ತೀನಿ, ನನ್ನ ಹಲ್ಲು ಹುಳ ತಿಂತವೆ. ಹಾಗಿದ್ರೆ ಕೆಲವಿಷ್ಟು ಪ್ರಾಣಿಗಳು ಡೈಲಿ ಬ್ರಷ್ ಮಾಡೋಂಗಿಲ್ಲ, ಆದರೂ ಕೂಡ ಅವುಗಳ ಹಲ್ಲು ಕೂಡ ಕ್ಲೀನ್ ಇರುತ್ತಲ್ಲ ಅಂತದ್ದು ಕೇಳ್ತಾ ಇರ್ತಾರೆ, ಹೌದಾ? ಸೊ ಇದಕ್ಕೆ ಒಂದು ವ್ಯವಸ್ಥಿತವಾದ ಉತ್ತರ ಅಂತಂದರೆ ಅವುಗಳೇನು ಮಾಡ್ತಿರ್ತವೆ, ಆಮ್ಲ ಮತ್ತು ಪ್ರತ್ಯಾಮ್ಲ ಜೊತೆಗೆ ಹೋರಾಡ್ತಕ್ಕಂಥ ಚಾನ್ಸಸ್ ಭಾಳ ಇರ್ತವೆ. ಸೊ ಅದನ್ನೇನು ಮಾಡೋಣ, ಒಂದು ಕೆಲವಿಷ್ಟು ಕ್ಲಾಸ್ ಮುಗಿದ ಮೇಲೆ ಮೀನ್ಸ್ ರಿವಿಷನ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೀವು ಕೂಡ ಅದ್ರ ಬಗ್ಗೆ ಆನ್ಸರ್ ಹುಡ್ಕೊಂಡು ಟ್ರೈ ಮಾಡಿ. ಅಂದರೆ ಪ್ರಾಣಿಗಳು ಕೂಡ ನಮಗೆ ಬ್ರಷ್ ಮಾಡಲ್ಲ, ಅವು ಆದರೂ ಕೂಡ ಅವುಗಳ ಹಲ್ಲು ಏನಾಗಿರ್ತವೆ, ನಮಗಿಂತ ಹೊಳಪಿರ್ತವೆ. ಅವು ಯಾವತ್ತಿಗೂ ಹಲ್ಲಿಗೆ ಏನು ಟ್ರೀಟ್ಮೆಂಟ್ ತೊಗೊಳಲ್ಲ, ಹೌದು. ಸೊ ಆದರೆ ನಾವೇನು ಮಾಡ್ತೀವಿ, ಮನುಷ್ಯರಾದ ನಾವು ಬ್ರಷ್ ಮಾಡಿದರೂ ಕೂಡ ಏನಾಗುತ್ತೆ, ನಮ್ಮ ಹಲ್ಲು ಹುಳ ತಿಂತಾ ಇರ್ತವೆ ಕೆಲವಿಷ್ಟು ಸಂದರ್ಭಗಳಲ್ಲಿ ಮಾತ್ರ, ಹೌದು ತಾನೆ? ಅದಕ್ಕಿರ್ತಕ್ಕಂಥ ಆನ್ಸರ್ಸ್ ನಿಮ್ಮ ಒಂದು ಮೆಥಡ್ಸಲ್ಲೇ ಕಂಡು ಹಿಡ್ಕೋತಾ ಇರಿ. ಸೊ ಅದರ ನೆಕ್ಸ್ಟ್ ಇರ್ತಕ್ಕಂಥದ್ದೇನು, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್. ನೆನಪಲ್ಲಿಟ್ಕೊಳ್ಳಿ ಇದನ್ನು, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್ ಇದೇನಿದು, ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ಬಹುರೂಪ ವಸ್ತು. ಯಾವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್ ಅನ್ನೋದು ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ಬಹುರೂಪತೆಯ ವಸ್ತು. ಇದೇನು ಮಾಡಿರ್ತಾರೆ, ಹಲ್ಲಿನ ಎನಮಲ್ ಅಂತ ಕರಿತೀವಿ. ಹಲ್ಲಿನ ಎನಮಲ್ ಯಾವುದರಿಂದ ಮಾಡಲ್ಪಟ್ಟಿದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತುವಿನಿಂದ ನಮ್ಮ ಹಲ್ಲಿನ ಎನಮಲ್ ಏನಾಗಿದೆ, ಮಾಡಲ್ಪಟ್ಟಿರುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಇದು ನೀರಿನಲ್ಲಿ ಏನಾಗಲ್ಲ, ವಿಲೀನವಾಗುವುದಿಲ್ಲ. ನೀರಿನಲ್ಲಿ ಏನಾಗಲ್ಲ, ವಿಲೀನವಾಗೋಲ್ಲ. ಹಾಗೆ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ, ಅರ್ಥ ಮಾಡ್ಕೊಳ್ಳಿ, ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗ್ತವೆ. ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಹೇಗೆ ಬ್ಯಾಕ್ಟೀರಿಯಾ ಉಂಟಾಗ್ತವೆ ಅನ್ನೋದಕ್ಕಿರ್ತಕ್ಕಂಥ ಆನ್ಸರ್ ಇದು. 1 ಮಾರ್ಕ್ ಕ್ವಶನ್. ಆಹಾರ ಸೇವನೆಯ ನಂತರ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ನ ನೋಡಿ, ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅದಕ್ಕಿರ್ತಕ್ಕಂಥ ಆನ್ಸರ್ಸ್ನ ವಿತೌಟ್ ಕ್ವಶನ್ಸ್ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ, ನಿಮಗೆ ಆನ್ಸರ್ಸ್ ಬರ್ಸ್ತಾ ಇದ್ದೀನಿ. ಆ್ಯಸ್ ಎಕ್ಸಾಕ್ಟ್ ನೀವು ಆ ಕ್ವಶನ್ ಪೇಪರ್ ನೋಡಿದಾಗ ಏನಾಗುತ್ತೆ, ಈ ಉತ್ತರ ನಾನು ಆಲ್ರೆಡಿ ನೋಡಿದ್ದೆ ಅನ್ನೋದು ಒಂದು ಭಾವನೆ ನಿಮಗೆ ಬರುತ್ತೆ. ಈ ನೋಟ್ಸ್ನ ನೀವು ಫಾಲೋ ಮಾಡೋದ್ರಿಂದ ಕೂಡ ನಿಮಗೆ ಆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಅಂದರೆ ಒಂದು ಒಳ್ಳೆಯ ಲಾಸ್ಟ್ ಎಂಡ್ ಮೀನ್ಸ್ ನಿಮ್ಮ ಕ್ವಶನ್ ಪೇಪರ್ ನೋಡಿದಾಗ ನಿಮಗೇನಾಗುತ್ತೆ, ಒಂದು ಐ ನೋ ದಿಸ್ ಆನ್ಸರ್ ಅನ್ನೋ ಒಂದು ಫೀಲ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಮೊದಲು ನಾನು ನೋಡಿ ಅದಕ್ಕೆ ತಕ್ಕಂಥ ನೋಟ್ಸ್ ಕೊಡ್ತಾ ಇದ್ದೀನಿ. ಯಾವಾಗ ನಾನು ಪ್ರಶ್ನೆ ಉತ್ತರಗಳನ್ನು ಮೀನ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಅಥವಾ ಸಂದರ್ಭದಲ್ಲಿ ನೀವೇ ಅದಕ್ಕೆ ಆನ್ಸರ್ಸ್ ನಾನು ಇದನ್ನು ಕೇಳಿದ್ದೀನಿ ಎಲ್ಲೋ ಅಂತ ನಿಮಗೆ ಐಡಿಯಾ ಬರ್ತಾ ಇರುತ್ತೆ. ಸೊ ಆದ್ದರಿಂದ ಈ ನೋಟ್ಸ್ನ ಫಾಲೋ ಮಾಡಿ. ಆಹಾರ ಸೇವನೆಯ ನಂತರ ಬಾಯಿಯ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ. ಆದ್ದರಿಂದ ಆ ಒಂದು ವಾಸನೆ ಮೀನ್ಸ್ ರಾತ್ರಿ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದಾಗ ಏನಾಗುತ್ತೆ, ನಮ್ಮ ಬಾಯಿಂದ ಒಂದು ದುರ್ವಾಸನೆ ಬರ್ತಾ ಇರುತ್ತೆ. ಆ ದುರ್ವಾಸನೆಗೆ ಯಾರು ಕಾರಣ ಆಗಿರ್ತಾರೆ, ಬ್ಯಾಕ್ಟೀರಿಯಾಗಳು. ಆ ಒಂದು ವಾಸನೆಯನ್ನು ನಾವು ಹೋಗಲಾಡಿಸೋದಕ್ಕೆ ಏನು ಮಾಡ್ತೀವಿ, ಟೂತ್ಪೇಸ್ಟ್, ಹೌದಾ, ಟೂತ್ಪೇಸ್ಟ್ಗಳನ್ನ ಬ್ರಷ್ಗಳನ್ನು ಏನು ಮಾಡ್ತೀವಿ ಬಳಕೆ ಮಾಡಿಕೊಂಡು ಒಂದು ತಾತ್ಕಾಲಿಕವಾದಂತಹ ಒಂದು ಚಿಕಿತ್ಸೆ ಮೀನ್ಸ್ ಚಿಕಿತ್ಸೆ ಅನ್ನೋದಕ್ಕಿಂತ ಒಂದು ತಾತ್ಕಾಲಿಕವಾದ ಒಂದು ಕಂಫರ್ಟ್ನ ತೊಗೊತೀವಿ, ಕಂಫರ್ಟ್ ಝೋನನ್ನು ತೊಗೋತೀವಿ. ಸೊ
ಈ ಒಂದು ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗ್ತಕ್ಕಂಥ ಆ ಟೂತ್ಪೇಸ್ಟ್ಗಳನ್ನು ಬಳಕೆ ಮಾಡ್ಕೊತೀವಿ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ರಾಸಾಯನಿಕವಾಗಿ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಿಂದ ಸ್ವರಕ್ಷಣೆಯನ್ನು ಹೇಗೆ ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಇದೆಲ್ಲ ಏನಿರುತ್ತೆ ದೈನಂದಿನ ಜೀವನದಲ್ಲಿ PHನ ಮಹತ್ವದ ಕುರಿತಕ್ಕಂಥ ಕೆಲವಿಷ್ಟು ಮಾಹಿತಿ. ಸೊ 1 or 2 ಮಾರ್ಕ್ ಫಿಕ್ಸ್ ಇರತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ. ಇದು 1 ಅಥವಾ 2 ಅಂಕ ಫಿಕ್ಸ್ ಇದೆ. ಈಗ ನಾವು ಈ ಕ್ಲಾಸಲ್ಲಿ ಏನು ಹೇಳ್ತಾ ಇದೀವಲ್ಲ, ಇಲ್ಲೇ 1 ರಿಂದ 2 ಅಂಕ ಬಂದೇ ಬರುತ್ತೆ. ಇಲ್ಲಿ ಜೇನು ನೊಣ ಕಡಿದಾಗ ಏನಾಗುತ್ತೆ ನಿಮಗೆ? ಜೇನು ನೊಣ ಕಡಿದಾಗ ಏನಾಗುತ್ತೆ? ಖುಷಿ ಆಗುತ್ತೆ ತಾನೇ? ಇಲ್ಲ, ನೋವಾಗುತ್ತೆ, ಉರಿಯುತ್ತೆ, ಹೌದಾ? ಹಾಗೆ ಕೆಲವಿಷ್ಟು ಬಬಲ್ಸ್ ಬರುತ್ತೆ, ಬೊಬ್ಬೆ ಬರುತ್ತೆ. ಹಾಗೆ ಯಾಕೆ ಜೇನುಹುಳ ಕಡಿದಾಗ ಯಾಕೆ ಅಷ್ಟು ಪೇನ್ ಆಗುತ್ತೆ ಅಂತ, ಹೌದಾ? ನಿಮ್ಗೆ ಗೊತ್ತಿರದೇನಾ? ಒಂದು ಜೇನು ಹನಿ ಆಗ್ಬೇಕು ಅನ್ನೋದಕ್ಕೆ, ಆದರೆ ಒಂದು ಹನಿ ಜೇನು ಆಗ್ಬೇಕಂದ್ರೆ ಆ ಜೇನುಹುಳ ಏನು ಮಾಡಬೇಕಾಗುತ್ತೆ? ಮೋರ್ ದೆನ್ 300ರಿಂದ 400 ಹೂಗಳನ್ನು ಸ್ಪರ್ಶ ಮಾಡಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಹನಿ ಡ್ರಾಪ್ ಜೇನು ತುಪ್ಪ ಆಗಬೇಕಂದಾಗ ಸೊ ಏನು ಮಾಡಬೇಕದು? ಜೇನುಹುಳ ಸುಮಾರು 300ರಿಂದ 400 ಹೂಗಳನ್ನು ಮೀನ್ಸ್ ಹೋಗಿ ಅದನ್ನು ಸ್ಪರ್ಶ ಮಾಡಿ ಅದರಲ್ಲಿರ್ತಕ್ಕಂಥ ನೆಕ್ಟರ್ ಮಕರಂದವನ್ನು ಹೀರಬೇಕಾಗುತ್ತೆ. ಅಂಥ ಕಷ್ಟಪಟ್ಟಿರ್ತಕ್ಕಂಥ ಒಂದು ಹನಿ ಮೀನ್ಸ್ ಜೇನನ್ನು ನಾವು ತಗೊಳ್ಳೋದಕ್ಕೆ ಎಷ್ಟು ಈಸಿಯಾಗಿ ತಗೋತೀವಿ, ಪಾಪ ಅದು ಏನು ಮಾಡಿರುತ್ತೆ? ಅಷ್ಟು ಕಷ್ಟಪಟ್ಟು ಅದನ್ನು ಕೂಡಿಸಿರುತ್ತೆ. ಇಟ್ಸ್ ನಾಟ್ ಅ 1 ಡ್ರಾಪ್, ಅಲ್ಲೇನಿರ್ತವೆ ಲೀಟರ್ ಗಟ್ಟಲೆ ಇರುತ್ತೆ ಜೇನುತುಪ್ಪ. ಸೊ ಅಷ್ಟು ಕಷ್ಟಪಟ್ಟದು ಕೂಡಿರ್ತಕ್ಕಂಥದ್ದು ನಾವು ಬೇಗ ತಗೊಳ್ಳೋದಕ್ಕೆ ಬಿಡಲ್ಲ. ಯಾಕೆ? ಅದರಲ್ಲಿ ಏನಾಗಿರುತ್ತೆ? ಆ ಒಂದು ಜೇನು ನೊಣದ ಒಂದು ಪಿನ್ನೆಯಲ್ಲಿ ಪಿನ್ನೆ PINNAE ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರು. ಅದನ್ನು ಪಿನ್ನ ಅಂತ ಮಾಡ್ಕೊಂಡಿದ್ದೀವಿ, ಚುಚ್ಚುವಿಕೆ ಅಂತೇಳಿ. ಸೊ ಆ ಪಿನ್ನೆಯಲ್ಲಿ ಏನಾಗಿರುತ್ತೆ? ಫಾರ್ಮಿಕ್ ಆಮ್ಲವನ್ನು ತುಂಬಿರುತ್ತೆ, ಫಾರ್ಮಿಕ್ ಆಮ್ಲ. ಸೊ ಅಲ್ಲಿ ಕೂಡ ಏನಾಗುತ್ತೆ? ಒಂದು ಜೇನುನೊಣ ಕಡಿದಾಗ ಫಾರ್ಮಿಕ್ ಆಮ್ಲ, ಅದಕ್ಕೆ ಏನು ಮಾಡಿದ್ದಾರೆ? ಒಂದು ಜೇನುಹುಳ ಏನು ಮಾಡಿದೆ? ಅಷ್ಟು ಕಷ್ಟಪಟ್ಟು ನಾನು ಕೂಡಿರ್ತಕ್ಕಂಥ ಜೇನನ್ನು ಮಾನವ ಬಹು ಬೇಗನೆ ತೊಗೊಂಡ್ಬಿಡ್ತಾನೆ ಅನ್ನೋದಕ್ಕೆ ಏನು ಮಾಡಿದೆ? ತನ್ನಲ್ಲಿ ಫಾರ್ಮಿಕ್ ಆಮ್ಲವನ್ನು ಇಟ್ಕೊಂಡಿದೆ. ಯಾರಾದರೂ ಜೇನು ಮುಟ್ಟಕ್ಕೆ ಬಂದರೆ ಕಚ್ಚುತ್ತೆ, ಕಚ್ಚಿದಾಗ ಏನಾಗುತ್ತೆ? ಅವರಿಗೆ ಪೇನ್ ಆಗುತ್ತೆ. ಅದರಿಂದ ಸ್ವರಕ್ಷಣೆ ಹಾಗೂ ಜೇನಿನ ರಕ್ಷಣೆ ಕೂಡ ಅದು ಮಾಡ್ಕೊಳ್ಳುತ್ತೆ. ಅಂದರೆ ಆ ಜೇನು ಏನು ಮಾಡುತ್ತೆ? 300ರಿಂದ 400 ಹೂಗಳನ್ನು ಸ್ಪರ್ಶ ಮಾಡಿ ಬಂದೇನು ಮಾಡುತ್ತೆ? ತನ್ನ ಜೇನುಗೂಡಿನಲ್ಲಿ ಒಮಿಟ್ ಮೀನ್ಸ್ ಅದನ್ನು ಏನು ಮಾಡುತ್ತೆ? ಕಕ್ಕುತ್ತೆ. ಆ ಕಕ್ಕಿತಕ್ಕಂಥದ್ದೇ ಜೇನು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಆ ಜೇನು ನೊಣ ಕಡಿದಾಗ ಏನಾಗುತ್ತೆ? ಉರಿಯುತ್ತೆ, ಮೀನ್ಸ್ ಆ ಬರ್ನಿಂಗ್ ಸೆನ್ಸೇಷನ್, ಆ ಪೇನ್ ಆಗುತ್ತೆ. ಸೊ ಅದಕ್ಕೆ ಕಾರಣ ಯಾವುದು? ಫಾರ್ಮಿಕ್ ಆಮ್ಲ, ಹೌದು ತಾನೇ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ಕೂಡ ನೆನಪಲ್ಲಿಟ್ಕೊಳ್ಳಿ, ಈ ಫಾರ್ಮಿಕ್ ಆಮ್ಲವನ್ನು ಏನಾಗುತ್ತೆ? ದೇಹದ ಒಳಗಡೆ ಸೇರಿಸುತ್ತೆ. ಕಡಿದ ಭಾಗಕ್ಕೆ ಏನು ಮಾಡ್ತೀವಿ? ಅಡುಗೆ ಸೋಡಾ ಒಂದು ಇದು ಪ್ರಥಮ ಚಿಕಿತ್ಸೆ ಅಂತ ಕೂಡ ಕರಿಬೋದು. ಯಾವಾಗಾದರೂ ಜೇನುಹುಳ ಏನಾದರೂ ಕಡಿದ್ರೆ ಬರ್ನಿಂಗ್ ಸೆನ್ಸೇಷನ್ ಮೀನ್ಸ್ ಭಾಳ ಪೇನ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಸಪೋಸ್ ಎಲ್ಲಾದರೂ ಇಷ್ಟು ಕಡಿತ ಅಂತ ತಿಳ್ಕೊಡ್ರಿ ಜೇನು, ಸೊ ಅಲ್ಲೇನು ಮಾಡೋಕ್ಕತ್ತೆ? ಅಡುಗೆ ಸೋಡಾವನ್ನು ಲೇಪನ ಮಾಡೋದ್ರಿಂದ ಅದ್ರ ಸುತ್ತರದೇನಾಗುತ್ತೆ? ಅದ್ರ ಮೇಲೆ ಅಡುಗೆ ಸೋಡಾವನ್ನು ಲೇಪನ ಮಾಡೋದ್ರಿಂದ ಏನಾಗುತ್ತೆ? ಆ ನೋವು ಮತ್ತು ಉರಿತ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಹಂಗಂತೇಳಿ ಒಂದು 10-15 ಜೇನುಹುಳ ಕಡಿದಾಗ ನೀವು ಡೋಂಟ್ ಟ್ರೈ ದಿಸ್. ಅಂದರೆ 1 ಅಥವಾ 2 ಕಡಿದಾಗ ಏನಾಗುತ್ತೆ? ಸ್ವಲ್ಪ ನೀವು ಅಡುಗೆ ಸೋಡಾವನ್ನು ಅದ್ರ ಮೇಲೆ ಮೀನ್ಸ್ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಆಗಿ ಅದನ್ನ ಮೇಲೆ ಹಾಕೋದ್ರಿಂದ ಏನಾಗುತ್ತೆ? ಒಳಗಡೆ ಇರತಕ್ಕಂಥ ಆಮ್ಲ, ಯಾವ ಆಮ್ಲ? ಫಾರ್ಮಿಕ್ ಆಮ್ಲ ಪ್ರತ್ಯಾಮ್ಲದ ಜೊತೆಗೆ ಬೆರೆತು ಏನಾಗುತ್ತೆ? ಹೈಡ್ರೋಜನನ್ನು ಹೊರಗಡೆ ಉತ್ಪತ್ತಿ ಮಾಡೋದ್ರಿಂದ ಆ ನೋವೇನಾಗುತ್ತೆ? ಹೋಗುತ್ತೆ. ಸೊ ಯಾವಾಗ ಇನ್ ಕೇಸ್ 1 ಅಥವಾ 2 ಕಡಿದಾಗ, ಭಾಳ ಕಡಿದಾಗ ಏನಾಗುತ್ತೆ? ಇದನ್ನು ಮಾಡಬಾರ್ದು. ಏನು ಮಾಡೋಕ್ಕತ್ತೆ? ವೈದ್ಯರ ಒಂದು ಸಲಹೆ ಮೇರೆಗೆ ಅವ್ರನ್ನ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ, ಜೇನು ನೊಣ ಕಡಿದಾಗ ನಮಗೆ ಉರಿಯುತ್ತೆ, ಅದಕ್ಕೆ ಕಾರಣ ಯಾವುದು? ಫಾರ್ಮಿಕ್ ಆಮ್ಲ, ಹೌದು ತಾನೆ? ಸೊ ಅದರಲ್ಲಿ ಏನಿರುತ್ತೆ? ಆ ಒಂದು ಫಾರ್ಮಿಕ್ ಆಮ್ಲವನ್ನು ಹೋಗಲಾಡಿಸ್ತಕ್ಕಂಥ ಕೆಪಾಸಿಟಿ, ಆ ನೋವನ್ನು ಹೋಗ್ಲಕ್ಕಂಥ ಕೆಪಾಸಿಟಿ ಯಾರಿಗಿದೆ? ಅಡುಗೆ ಸೋಡಕ್ಕಿದೆ. ಸೊ ಏನು ಮಾಡೋಣ? ಆ ಒಂದು ಜೇನು ನೊಣ ಕಡಿದಾಗ ಏನಾಗುತ್ತೆ? ಆ ಫಾರ್ಮಿಕ್ ಆಮ್ಲವನ್ನು ಹೋಗಲಾಡಿಸೋದಕ್ಕೆ ಅಡುಗೆ ಸೋಡನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ಬೋದು ನಾವು? ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಪಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಏನಾದ್ರು ಕಡಿದಾಗ ಬಹಳ ಚೀರ್ತಾ ಇರ್ತವೆ. ಸೊ ಅವಕ್ಕೆ ಏನು ಮಾಡೋದು? ಒಂದು ತಾತ್ಕಾಲಿಕವಾಗಿ ಇದನ್ನು ಒಂದು ಚಿಕಿತ್ಸೆಯನ್ನು ಕೊಡ್ಬೋದು. ಹಾಗಿದ್ರೆ ತುರಿಕೆ ಗಿಡ ಅಂತ ಬರುತ್ತೆ. ನೆಕ್ಸ್ಟ್
ತುರಿಕೆ ಗಿಡ. ಹೌದಾ? ಸೊ ತುರಿಕೆ ಗಿಡಕ್ಕೆ ಏನಂತೀವಿ? ನೆಟಲ್ ಪ್ಲಾಂಟ್. ನೆಟಲ್ ಪ್ಲಾಂಟ್ ಅಂತ ಕರಿತೀವಿ. ಸೊ ಅದನ್ನೇ ಚುಚ್ಚುವ ಕೂದಲು ಅಂತ ಕೂಡ ಕರೀತಾರೆ. ಚುಚ್ಚುವ ಕೂದಲು. ಹೌದಾ? ಸೊ ಇದರಲ್ಲಿರ್ತಕ್ಕಂಥದ್ದು ಯಾವುದೋ ಇರುತ್ತೆ? ಮೆಥನೋಯಿಕ್ ಆಮ್ಲ. ಇದರಲ್ಲಿರ್ತಕ್ಕಂಥದ್ದು ಯಾವ ಆಮ್ಲ? ಮೆಥನೋಯಿಕ್. ಬಹಳ ಸಲ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದು. ತುರಿಕೆ ಗಿಡದಲ್ಲಿ ಕಂಡು ಬರ್ತಕ್ಕಂಥ ಆ ಆಮ್ಲ ಯಾವುದು, ಅಥವಾ ತುರಿಕೆ ಗಿಡದಲ್ಲಿ ಆ ನೋವಿಗೆ ಕಾರಣತಕ್ಕಂಥ ಆಮ್ಲ ಯಾವುದು? ಮೆಥನೋಯಿಕ್ ಆಮ್ಲ. ಸೊ ಇಲ್ಲಿ ನೆಕ್ಸ್ಟ್ ಡಾಕ್ ಸಸ್ಯ ಅಂತಿದೆ. ಡಕ್ ಸಸ್ಯ ಅಂತ ಕರೀತಾರೆ ಇದನ್ನು. ಡಾಕ್ ಸಸ್ಯ, ಡಾಕ್ ಪ್ಲಾಂಟ್. ಹೌದಾ? ಇದು ಎಲೆಗಳಿಂದ ಏನು ಮಾಡ್ಬೋದು? ಆ ಭಾಗವನ್ನು ಉಜ್ಜಿದ್ರೆ, ಡಾಕ್ ಸಸ್ಯದ ಒಂದು ಎಲೆಗಳನ್ನು ತಗೊಂಡು, ಯಾವಾಗ ತುರಿಕೆ ಗಿಡದ್ದು ಒಂದು ವೇಳೆ ಅಕಸ್ಮಾತಾಗಿ, ಇದು ಯಾರು ಬೇಕಂತ ಮಾಡಲ್ಲ, ಅಕಸ್ಮಾತಾಗಿ ನಿಮಗೆ ಆ ತುರಿಕೆ ಗಿಡ ನೆಟಲ್ ಪ್ಲಾಂಟ್ದು ಏನಾದರೂ ಎಲೆಗಳು ನಿಮಗೆ ತಗುಲಿದಾಗ ಆ ಒಂದು ಪೇನ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ? ಈ ಒಂದು ಡಾಕ್ ಸಸ್ಯದ, ಡಕ್ ಪ್ಲಾಂಟ್ದ ಎಲೆಗಳನ್ನೆಲ್ಲ ಉಜ್ಜಿದಾಗ ಏನಾಗುತ್ತೆ? ಒಂದು ರಿಲೀಫ್ ಸಿಗುತ್ತೆ. ಆ ನೋವೇನಾಗಲ್ಲ, ಅಷ್ಟೊಂದು ಕಾಣಿಸಲ್ಲ. ಹೌದಾ ತಾನೆ? ಸೊ ಇಷ್ಟೆಲ್ಲ ಒಂದು pHನ ಮಹತ್ವ ನಮ್ಮ ದಿನನಿತ್ಯ ಜೀವನದಲ್ಲಿ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಯಾವತ್ತಿಗೂ ಆ್ಯಸಿಡ್ ಏನಾಗುತ್ತೆ? ನೋವನ್ನು ಉಂಟು ಮಾಡುತ್ತೆ. ಹಾಗೆ ಬೇಸ್ ಕೂಡ, ಪ್ರತ್ಯಾಮ್ಲ ಕೂಡ ಏನು ಮಾಡುತ್ತೆ? ಆ ನೋವನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವಾಗಾದರೂ ಫಂಕ್ಷನ್ಸ್ ಹೋಗಿರ್ತೀರಾ, ಅಥವಾ ಮದುವೆ ಸಮಾರಂಭಗಳಿಗೆ ಹೋಗಿರ್ತೀರಾ, ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ತಿಂದಿರ್ತೀರಾ, ಅಲ್ಲಿ ಕೂಡ ಏನಿರುತ್ತೆ? ಸಮಾರಂಭದ ಎದುರುಗಡೆ ಏನಿರುತ್ತೆ? ಒಂದು ಸೋಡಾ ಅಂಗಡಿ ಅಥವಾ ಸೋಡಾದು ಒಂದು ನೆಸೆಸರಿ ಇದ್ದೇ ಇರುತ್ತೆ. ಅಲ್ಲಿ ಸೋಡಾ ಬಾಟಲ್ಸ್ ಇದ್ದೇ ಇರ್ತವೆ. ಯಾಕೆ? ಆ ಟೈಪ್ ಊಟ ಮಾಡಿದಾಗ ಏನಾಗುತ್ತೆ? ಆಮ್ಲೀಯ ಆಗ್ತಕ್ಕಂಥ ಜಾಸ್ತಿ, ಅಸಿಡಿಟಿ ಆಗ್ತಕ್ಕಂಥ ಜಾಸ್ತಿ ಅಂತ ಏನು ಮಾಡಿರ್ತಾರೆ? ಅಲ್ಲಿ ಸೋಡಾ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂದರೆ ತಿನ್ನೋದ್ಯಾಕೆ ಮತ್ತು ಸೋಡಾ ಕುಡಿಯೋದ್ಯಾಕೆ? ತಿನ್ನೋ ಮುಂದೆ ಯೋಚನೆ ಮಾಡಿ ತಿನ್ನಬೇಕಾಗತ್ತೆ. ಹೌದಾ? ನಾನು ನಿಮಗೆ ಇನ್ನೊಂದು ಸಲ ನೆನಪು ಮಾಡ್ತೀನಿ. ನಿಮಗೆ ಬಾಯಿಗೆ ರುಚಿ ಕೊಟ್ಟಿರ್ತಕ್ಕಂಥ ಯಾವುದೇ ಪದಾರ್ಥ ಆಗಿರ್ಬೋದು, ಅದೇನಾಗುತ್ತೆ? ನಿಮ್ಮ ದೇಹಕ್ಕೆ ಹಾನಿಕರವಾಗಿದ್ದೇ ಇರುತ್ತೆ. ಆದ್ದರಿಂದ ನಮ್ಮ ಬಾಡಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹಾಕಿದ ಮೇಲೆ ಹೊಳ್ಳು ತೊಗೊಳಕ್ಕೆ ಬರಲ್ಲ. ಹೌದಾ? ಇನ್ ಕೇಸ್ ಬಂದರೂ ಕೂಡ ಕಷ್ಟ ಆದಮೇಲೆ ಅದು ಹೊರಗೆ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ನನ್ನ ನೆನಪಲ್ಲಿ ಇಟ್ಕೊಳ್ಳಿ, ಕೆಲವಿಷ್ಟು ಆಮ್ಲಗಳು, ಕೆಲವಿಷ್ಟು ಪ್ರತ್ಯಾಮ್ಲಗಳು ಹಾಗೂ ಇನ್ನಿತರ ಉಳಿದಿರತಕ್ಕಂಥ ಅವುಗಳದ್ದೇ ಆದ ಒಂದು ಮಹತ್ವ ಇದೆ, ಒಂದು ಅವ್ರದ್ದು ಇಂಪಾರ್ಟೆನ್ಸ್ ಅಂತ ಕೂಡ ಕರಿತೀವಿ. ಸೊ ಆ ಟೈಪ್ ಇರ್ತಕ್ಕಂಥ ಕೆಲವಿಷ್ಟು ದೈನಂದಿನ ಜೀವನದಲ್ಲಿ pHನ ಮಹತ್ವದಲ್ಲಿ ಬರ್ತಕ್ಕಂಥ ಕೆಲವಿಷ್ಟು ಆಮ್ಲಗಳ ಬಗ್ಗೆ, ಯಾವ ಆಮ್ಲಗಳು ಎಲ್ಲಿರ್ತವೆ ಅನ್ನೋದ್ರ ಬಗ್ಗೆ, ನೈಸರ್ಗಿಕ ಆಕಾರಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗಿದ್ರೆ ಈ ಪಾಠದ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಲವಣಗಳು. ಲವಣಗಳು. ಹೌದಾ? ಈ ಲವಣಗಳ ಕುರಿತು ಇನ್ನಷ್ಟು ಅನ್ನೋದನ್ನು ನಿಮ್ಮ ಸಿಲೆಬಸ್ ಮೀನ್ಸ್ ಎಕ್ಸಾಮ್ ಪರ್ಪಸ್ ಏನು ಮಾಡಿದ್ದಾರೆ? ಒಂದು ಪರೀಕ್ಷಾ ಕೇಂದ್ರಿತವಾಗಿ ಅದನ್ನು ತೆಗೆದುಹಾಕಲಾಗಿದೆ, ರೆಡ್ಯೂಸ್ ಮಾಡಿದ್ದಾರೆ. ಹೌದಾ? ಅದನ್ನು ಹೇಳ್ಬೋದಿತ್ತು, ಬಟ್ ನಿಮ್ಗೇನಾಗಿದೆ? ಒಂದು ಸಮಯದ ಅಭಾವ ಇರೋದ್ರಿಂದ ಇನ್ನೂ ಕೆಲವಿಷ್ಟೇ, ಮೀನ್ಸ್ 21ನೇ ತಾರೀಕು ಒಳಗಡೆ ಏನಾಗುತ್ತೆ? ನೆಕ್ಸ್ಟ್ ಮಂತ್ 21ರ ಒಳಗೆ ನಿಮಗೆ ವಿತ್ ಸಿಲೆಬಸ್ ಎಲ್ಲ ಮುಗಿಸಿ ಒಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ನಿಮ್ಮಲ್ಲಿರತಕ್ಕಂಥ ಕೆಲವಿಷ್ಟು ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಒಂದು ತೆರೆ ಎಳಿಬೇಕಾಗಿದೆ. ಆ ಕರ್ತವ್ಯದಲ್ಲಿ ನಾವು ಮಗ್ನರಾಗಿದ್ದೇವೆ. ಹಾಗೆ ಪ್ರತಿಯೊಂದು ಕ್ಲಾಸಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಡೈಲಿ ನೀವೇನು ಮಾಡ್ತಾ ಇರಿ? ಅದನ್ನು ಓದ್ತಾ ಇರ್ರಿ. ಹಾಗೆ ಅದಕ್ಕೆ ಒಂದು ಸಮಸ್ಯೆಗಳಿದ್ದಾಗ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ಕೊರಿ, ಅಥವಾ ನಿಮ್ಮ ಇರ್ತಕ್ಕಂಥ ನೋಟ್ಸ್ ರೆಫರ್ ಮಾಡಿ ಅದಕ್ಕೆ ಒಂದು ಉತ್ತರಗಳನ್ನು ಕಂಡುಕೊಳ್ಳಿ. ಹಾಗೆ 5 to 6 ಇಯರ್ಸ್ ಮೀನ್ಸ್ ಏನಿಲ್ಲ ಅಂದ್ರೆ ಒಂದು 10ರಿಂದ 15 ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿದ್ರೆ ಮಿನಿಮಮ್ ಯು ಗೆಟ್ 70 to 80 ಮಾರ್ಕ್ಸ್. 70ರಿಂದ 80 ಅಂಕಗಳನ್ನು ನೀವು ತಗೋತೀರಾ. ಹಾಗಿದ್ರೆ ಆ ಲವಣಗಳಿಗೆ ಕುರಿತಾದಂಥ ಕೆಲವಿಷ್ಟು ಮಾಹಿತಿಯನ್ನು ಈ ಕ್ಲಾಸಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸಿಲೆಬಸ್ಸಿಗಿಲ್ಲ ಆದರೂ ಕೂಡ ನಿಮಗೆ ಮಾಹಿತಿ ಬೇಕಾಗುತ್ತೆ. ಇದ್ದಿದ್ದಕ್ಕಿಂತ ಇರಲಾರ್ದ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಕೆಲವಿಷ್ಟು ವಿದ್ಯಾರ್ಥಿಗಳಿಗೆ. ಇರೋದಕ್ಕಿಂತ ಇರಲಾರ್ದವ್ರು ಅದು ಯಾಕೆ ತೆಗೆದಿದ್ದಾರೆ, ಅದರಲ್ಲಿ ಏನಿದೆ ಅಂತ ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಅದ್ರ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಆ ಲವಣ ಅಂತಂದಾಗ ಬಂದಾಗ ಈಗ ಆಮ್ಲ ಪ್ಲಸ್ ಲವಣ ಆಮ್ಲ ಪ್ಲಸ್ ಪ್ರತ್ಯಾಮ್ಲದಿಂದ ಲವಣ ಉಂಟಾಗುತ್ತೆ. ಹಾಗಾದರೆ ಲವಣದ ಒಂದು pHನ ಮೌಲ್ಯ 7 ಇರುತ್ತೆ. ಹಾಗಾದರೆ ಈ ಲವಣಗಳು ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾವ ಅಂತ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಕೇಳಿರ್ತೀರಾ. NaCl ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಏನು ಮಾಡ್ತೀವಿ? ಕಾಯಿಸಿ ಆ ಸೂರ್ಯನ ಕಿರಣಗಳಿಗೆ ಒಡ್ಡಿದಾಗ ಕೊನೆಗೆ ಉಳಿತಕ್ಕಂಥ ಶೇಷ ವಸ್ತುವೇ ಆ ಉಪ್ಪಾಗಿರುತ್ತೆ. ಆ ಉಪ್ಪಿನಲ್ಲಿ ಏನಿರುತ್ತೆ? ಅಯೋಡಿನ್ ಕಂಟೆಂಟ್ ಭಾಳ ಇರುತ್ತೆ. ಹಾಗಿದ್ರೆ ಈ ಉಪ್ಪನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ? ಆ ಲವಣವನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಪ್ರಿಪ್ರೇಷನ್ ಆಫ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಆಗಿರ್ಬೋದು, ಅಥವಾ
ಇನ್ನಿತರ ಒಂದು ಪ್ರಮುಖ ವಸ್ತುಗಳಲ್ಲಿ ಏನಾಗುತ್ತೆ, ಒಂದು ಕಚ್ಚಾ ವಸ್ತುವಾಗಿ ಅದನ್ನು ಬಳಕೆ ಮಾಡ್ಕೋತೀವಿ. ಹಾಗಿದ್ರೆ ಆ ಲವಣದ ಬಗ್ಗೆ ಕುರಿತಾಗಿ ಇನ್ನಷ್ಟು ಅಂತ ಒಂದು ಕಾನ್ಸೆಪ್ಟ್ಸ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸ್ವಲ್ಪ ಓದ್ಕೊಳ್ಳಿ. ನಿಮ್ಮ ಪರೀಕ್ಷಾ ಕೇಂದ್ರಿತವಾಗಿ ಅದನ್ನೇನು ಮಾಡಿದ್ದಾರೆ, ಹೈಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಜ್ಞಾನದ ಪರ್ಪಸ್ಸಾಗಿ ನೀವು ಅದನ್ನು ಓದ್ಕೋಬೋದು, ಬಟ್ ಪರೀಕ್ಷಾ ಕೇಂದ್ರಿತವಾಗಿ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮಾತ್ರ ನಿಮ್ಮ ಸಿಲೆಬಸ್ಸಿಗಿದೆ, ಹೌದು ತಾನೆ? ಸೊ ಇಲ್ಲಿಗೇನಾಗುತ್ತೆ, ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಕುರಿತಾದಂತಹ ನಿಮ್ಮ ಪರೀಕ್ಷಾ ಕೇಂದ್ರಿತವಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಮುಗಿತವೆ. ಸೊ ಈಗ ಏನು ಮಾಡೋಣ, ಕೆಲವಿಷ್ಟು ಪ್ರಶ್ನೆಗಳನ್ನು ಯಾವ ಟೈಪ್ ಕೇಳಿದರೆ ಮೀನ್ಸ್ ಆ ಕ್ವಶನ್ ಬ್ಯಾಂಕಲ್ಲಿರ್ತಕ್ಕಂಥ ಕೆಲವಿಷ್ಟು ಪ್ರಶ್ನೆಗಳ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಇನ್ನು ಟೈಮ್ ಇದೆ, ಆದ್ದರಿಂದ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಕೆಳಗಿನವುಗಳಲ್ಲಿರುವ ಆಮ್ಲಗಳನ್ನು ಹೆಸರಿಸಿ ಅಂತ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕೆಲವಿಷ್ಟು ಪ್ರಶ್ನೆಗಳ ಕುರಿತಾಗಿ ನಾವೇನು ಮಾಡೋಣ, ಈಗ ಡಿಸ್ಕಸ್ ಮಾಡೋಣ. ಕೆಳಗಿನವುಗಳಲ್ಲಿರುವ ಆಮ್ಲಗಳನ್ನು ಹೆಸರಿಸಿ. ಒಂದು ವಿನೆಗರ್, ಹೌದಾ? ವಿನೆಗರ್, ಟೊಮ್ಯಾಟೊ, ಹುಣಸೆ. ವಿನೆಗರಲ್ಲಿರ್ತಕ್ಕಂಥ ಆಮ್ಲ ಯಾವುದು? ವಿನೆಗರಲ್ಲಿರ್ತಕ್ಕಂಥದ್ದು ಯಾವುದು? ಅಸಿಟಿಕ್ ಆಮ್ಲ. ಹಾಗೆ ಟೊಮ್ಯಾಟೊದಲ್ಲಿರ್ತಕ್ಕಂಥದ್ದು ಸಿಟ್ರಿಕ್ ಅಥವಾ ಮ್ಯಾಲಿಕ್ ಆಮ್ಲ. ಸಿಟ್ರಿಕ್ ಅಥವಾ ಮ್ಯಾಲಿಕ್ ಆಮ್ಲ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಹುಣಸೆ. ಹುಣಸೆಲಿರ್ತಕ್ಕಂಥದ್ದು ಟಾರ್ಟರಿಕ್ ಅಥವಾ ಮತ್ತು ಸಿಟ್ರಿಕ್ ಆಮ್ಲ. ಟಾರ್ಟರಿಕ್ ಮತ್ತು ಸಿಟ್ರಿಕ್ ಆಮ್ಲ. ಈ ವಿಧವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗೆ ನೀರಿನಲ್ಲಿ ಸರಾಗವಾಗಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಏನೆಂದು ಕರೆಯುತ್ತಾರೆ? ಥಿಂಕ್ ಮಾಡಿ ವಿದ್ಯಾರ್ಥಿಗಳೇ. ನೀರಿನಲ್ಲಿ ಸರಾಗವಾಗಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆಗಳನ್ನು ನಾನು ಹೇಳ್ತಾ ಇದ್ದೀನಿ, ಹಾಗೆ ಉತ್ತರಗಳನ್ನು ಕೂಡ ಕಂಡುಕೊಳ್ಳಿ. ಏನಂತ ಕರೀತಾರೆ? ಕ್ಷಾರಗಳು, ಅಲ್ಕಲಿ ಕ್ಷಾರಗಳು ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಯಾವುದು? NaOH, KOH. ವಿದ್ಯಾರ್ಥಿಗಳೇ, ಇನ್ನೊಂದ್ಸಲ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೀನಿ. ಮೀನ್ಸ್ ಬಂದರೂ ಬರ್ಬೋದು, ಎಕ್ಸಾಮ್ ಪರ್ಪಸ್ ಆಗಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ನೀರಿನಲ್ಲಿ ಸರಾಗವಾಗಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಏನೆಂದು ಕರೆಯುತ್ತಾರೆ? ಕ್ಷಾರಗಳು ಅಂತ ಕರೀತಾರೆ. ಉದಾಹರಣೆ ಯಾವ್ಯಾವಿದ್ದಾವೆ? NaOH ಮತ್ತು KOH, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು. ಹಾಗೆ ಎರಡನೇ ಪ್ರಶ್ನೆ ಅಪ್ಲೈಡ್, ಅನ್ವಯ ಇರತಕ್ಕಂಥ ಪ್ರಶ್ನೆಗಳು. ಹಲ್ಲಿನ ಒಂದು ಕುಳಿಗೆ pH ಹೇಗೆ ಕಾರಣವಾಗಿದೆ? ಹಲ್ಲಿನ ಕುಳಿಗೆ pH ಹೇಗೆ ಕಾರಣವಾಗಿದೆ, ಹೌದಾ? ಸೊ ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಪ್ರಶ್ನೆ ಇದೆ. ಹಲ್ಲಿನ ಕುಳಿಗೆ pH ಹೇಗೆ ಕಾರಣವಾಗಿದೆ, ಇದನ್ನು ಹೇಗೆ ತಡೆಗಟ್ಟಬಹುದು? ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಪ್ರತಿದಿನ ನೀವು ಒಂದೇ ಪ್ರಶ್ನೆ ಅಥವಾ ಎರಡೇ ಪ್ರಶ್ನೆ, 3 ಆಗಿರ್ಬೋದು, 5 ಪ್ರಶ್ನೆ ಓದಿ, ಪರ್ಫೆಕ್ಟಾಗಿ ಓದಿ, ಹೌದಾ? ಸೊ ಎಲ್ಲ ಓದಿ ಎಲ್ಲ ಮರೆಯೋದಕ್ಕಿಂತ ಇಂಪಾರ್ಟೆಂಟ್ ಇರ್ತಕ್ಕಂಥ ಸ್ವಲ್ಪ ಹೊರಗಡೆ ತೊಗೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಅ ಮೋರ್ ಮಾರ್ಕ್. ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ, ಹೌದಾ? ಸೊ ಇಲ್ಲಿ ಹಲ್ಲಿನ ಕುಳಿಗೆ pH ಹೇಗೆ ಕಾರಣವಿದೆ ಅಂದರೆ, ಬಾಯಿಯ pH ಮೌಲ್ಯ ಎಷ್ಟಿರಬೇಕಾಗುತ್ತೆ? 5.5. ಅದಕ್ಕಿಂತ ಏನಾದರೂ ಕಡಿಮೆ ಆದಾಗ ಏನಾಗುತ್ತೆ, ಹಲ್ಲಿನ ಕುಳಿ, ಹಲ್ಲು ಹುಳ ತಿಂತಕ್ಕಂಥದ್ದು ಅಂತ ಕರಿತೀವಿ ಅದನ್ನು. ಹಾಗೆ ಅದನ್ನು ಒಂದು ತಡೆಗಟ್ಟೋದು ಹೇಗೆ, ಹಲ್ಲಿನ ಕುಳಿನ ತಡೆಗಟ್ಟೋದು ಹೇಗೆ ಅಂತ ಬಂದಾಗ, ಪ್ರತ್ಯಾಮ್ಲೀಯುಕ್ತವಾದ, ನೋಡಿ ಅರ್ಥ ಮಾಡ್ಕೊಳ್ಳಿ, ಪೇಸ್ಟ್ ನೀವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಆ ಟೂತ್ ಪೇಸ್ಟ್ ಅಲ್ಲಿ ಏನಿರುತ್ತೆ, ಪ್ರತ್ಯಾಮ್ಲವಾಗಿರುತ್ತೆ. ಆ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಟೂತ್ ಪೇಸ್ಟ್ನ ಬಳಕೆಯಿಂದ ಹಲ್ಲಿನ ಕುಳಿಯನ್ನು ಹೋಗಲಾಡಿಸ್ಬೋದು, ಹೌದಾ? ಸೊ ನೆಕ್ಸ್ಟ್, ಜೇನು ಕಡಿತದಿಂದ ನೋವು ಮತ್ತು ಉರಿಯೂತ ಉಂಟಾಗುತ್ತದೆ ಏಕೆ? ಜೇನು ಕಡಿತದಿಂದ ನೋವು ಮತ್ತು ಉರಿಯೂತ ಉಂಟಾಗುತ್ತದೆ ಏಕೆ? ಏಕೆ ಉಂಟಾಗುತ್ತೆ? ಅದರಲ್ಲಿರ್ತಕ್ಕಂಥ ಆಮ್ಲ ಯಾವುದು ವಿದ್ಯಾರ್ಥಿಗಳೇ? ಜೇನು ಕಡಿತ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಸ್ತುವನ್ನು ಹೊಂದಿದೆ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜೇನು ಕಡಿತದಿಂದ ನೋವು ಮತ್ತು ಉರಿಯೂತ ಉಂಟಾಗುತ್ತದೆ ಏಕೆ? ಅಲ್ಲಿರ್ತಕ್ಕಂಥ ಆಮ್ಲ ಯಾವುದು ಅಂತ ಬರೆಯೋದಕ್ಕಿಂತ ಮುಂಚೆ ಅಲ್ಲೇನಿರುತ್ತೆ, ಆಮ್ಲವಾಗಿರುತ್ತೆ. ಅಂದರೆ ಜೇನು ಕಡಿತ ಆಮ್ಲೀಯವಾಗಿರುವುದರಿಂದ ನೋವು ಮತ್ತು ಉರಿಯೂತ ಉಂಟಾಗುತ್ತದೆ. ಅದರಲ್ಲಿರ್ತಕ್ಕಂಥದ್ದೇನು, ಯಾವ ಒಂದು ಆಸಿಡ್ ಅಲ್ಲಿರುತ್ತೆ? ಮೆಥನೋಯಿಕ್ ಆಮ್ಲ. ಹಾಗೆ ಅಡುಗೆ ಸೋಡಾ ಕ್ಷಾರೀಯವಾಗಿದೆ. ಅಡುಗೆ ಸೋಡಾ ಏನಾಗಿದೆ? ಕ್ಷಾರೀಯವಾಗಿದೆ. ಹಾಗಾದರೆ ಅದನ್ನು ಏನು ಮಾಡೋದು ನಾವು? ತಟಸ್ಥೀಕರಣಗೊಳಿಸೋದ್ರಿಂದ ನೋವು ಮತ್ತು ಉರಿಯೂತದಿಂದ ಮುಕ್ತಿ ಪಡೆಯಬಹುದು. ನೆನ್ಪಿಟ್ಕೊಳ್ಳಿ, ಜೇನು ಹುಳ ಅಂತ ಬಂದಾಗ ಮೆಥನೋಯಿಕ್ ಆಮ್ಲ ಮತ್ತು ಏನಾಗಿರುತ್ತೆ, ಒಂದು ಅಡುಗೆ ಸೋಡಾವನ್ನು ನೆನ್ಪಿಟ್ಕೊಳ್ಳಿ. ಯಾಕೆ? ಪ್ರಥಮ ಚಿಕಿತ್ಸೆಯಾಗಿ ಅದನ್ನು ಬಳಕೆ ಮಾಡ್ತಾ ಇರ್ತೀವಿ. ಹಾಗೆ
ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲೊಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಹಾಲು ಮೊಸರಾಗಿ ಬದಲಾದಾಗ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಹಾಲು ಮೊಸರಾಗಿ ಬದಲಾದಾಗ ಅದರ pH ಮೌಲ್ಯ ಹೇಗೆ ಬದಲಾಗುತ್ತದೆ ವಿವರಿಸಿ. ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಲು ಮೊಸರಾಗಿ ಬದಲಾದಾಗ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಆಲ್ರೆಡಿ ಮೊಸರಿನಲ್ಲಿರ್ತಕ್ಕಂಥ ಒಂದು ಆಮ್ಲ ಯಾವುದಂತ ನಿಮ್ಗೆ ಆ ಕೋಷ್ಟಕದಲ್ಲಿ ಫಸ್ಟ್ ಈ ಕ್ಲಾಸಿನ ಮೊದಲನೇ ಒಂದು ಸೆಷನಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಹಾಲು ಮೊಸರಾಗಿ ಬದಲಾದಾಗ ಅದರ pH ಮೌಲ್ಯ ಹೇಗೆ ಬದಲಾಗುತ್ತದೆ ವಿವರಿಸಿ ಅಂತ ಕೇಳ್ತಾರೆ. ಸೊ ನೀವು ಇದನ್ನು ಕಾಮನ್ ಆಗಿ ಥಿಂಕ್ ಮಾಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ಮೊಸರು ಹೇಗೆ ಉಂಟಾಗುತ್ತದೆ. ಒಂದು ಆನ್ಸರ್ ಹೇಗೆ ಕಟ್ಕೊಂಡು ಹೋಗೋದಂದರೆ, ಮೊಸರು ಹೇಗೆ ಉಂಟಾಗುತ್ತದೆ, ಹಾಲಿನಲ್ಲಿರ್ತಕ್ಕಂಥ ಲ್ಯಾಕ್ಟಿಕ್ ಆಮ್ಲವು ಲ್ಯಾಕ್ಟೋಸ್ ಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾದೊಂದಿಗೆ ವರ್ತಿಸಿದಾಗ ಹಾಲಿನಿಂದ ಮೊಸರು ಉಂಟಾಗುತ್ತದೆ. ಹೌದು ತಾನೆ? ಅಥವಾ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಲ್ಯಾಕ್ಟೋಸ್ ಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾದಿಂದ ವರ್ತಿಸಿದಾಗ ಹಾಲಿನಿಂದ ಮೊಸರು ಉಂಟಾಗುತ್ತದೆ. ಆ ಒಂದು ನಾಲೆಜ್ ನಿಮಗೆ ಪ್ರೀವಿಯಸ್ ಕ್ಲಾಸಸ್ಸಿಂದ ಭಾಳ ಇದೆ. ಹಾಗಿದ್ದಲ್ಲಿ ಹಾಲು ಮೊಸರಾಗಿ ಬದಲಾದಾಗ ಅದರ pH ಮೌಲ್ಯ ಹೇಗೆ ಬದಲಾಗುತ್ತೆ ಅಂತ ಪ್ರಶ್ನೆ. ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ ಹೀಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಹಾಲು ಮೊಸರಾಗಿ ಬದಲಾದ pH ಮೌಲ್ಯ ಹೇಗೆ ಬದಲಾಗುತ್ತೆ ಅಂದಾಗ pHನ ಮೌಲ್ಯ ಕಡಿಮೆಯಾಗುತ್ತದೆ. ಹೇಗೆ ಬದಲಾಗುತ್ತೆ ಅಂದಾಗ ಮೊದಲನೇದಾಗಿ ನಿಮ್ಮ ಉತ್ತರ ಏನು ಬರಬೇಕಾಗತ್ತೆ, pHನ ಮೌಲ್ಯ ಕಡಿಮೆ ಆಗುತ್ತದೆ. ಹಾಲು ಮೊಸರಾಗಿ ಬದಲಾದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುವುದರಿಂದ pH ಕಡಿಮೆ ಆಗುತ್ತದೆ. ಲ್ಯಾಕ್ಟಿಕ್ ಆಮ್ಲ ಏನು ಮಾಡುತ್ತೆ, ಆ pHನ ಮೌಲ್ಯವನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ ಅಂತ ಅದರ ಉತ್ತರ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ, ಹಣ್ಣನ್ನು, ನೆಕ್ಸ್ಟ್ ಪ್ರಶ್ನೆ ಅಪ್ಲೈಡ್ ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳು. ಪಾಠ ನೀವು ನೋಡಿರ್ತೀರಾ ಆಲ್ರೆಡಿ. ಈ ಎಂಟೈರ್ ಸೈನ್ಸ್ ಸಿಲೆಬಸ್ನ ಏನು ಮಾಡಿರ್ತೀರಾ, ಒಂದು 2, 3, 4, 5 ಸಲ ಆದರೂ ತಿರುವು ಹಾಕಿರ್ತೀರಾ. ಬಟ್ ಅಪ್ಲೈಡ್ ಕ್ವಶನ್ಸ್ನ ಇಲ್ಲಿ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋದ್ರಿಂದ, ಯಾಕಂದರೆ ಈ ಪಾಠ ಆಮ್ಲ ಪ್ರತ್ಯಾಮ್ಲಗಳ ಬಗ್ಗೆ ನಿಮ್ಮ ಪರೀಕ್ಷಾ ಕೇಂದ್ರಿತವಾಗಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈಗ ಪೂರಕ ಅನಿಸ್ಬೋದು ಅಂತ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಹಣ್ಣನ್ನು ಕತ್ತರಿಸಿದ ಚಾಕುವನ್ನು ತಕ್ಷಣ ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಅದ್ದಿದರೆ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹಣ್ಣನ್ನು ಕತ್ತರಿಸಿದ ಚಾಕುವನ್ನು ತಕ್ಷಣ ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಅದ್ದಿದರೆ ದ್ರಾವಣದ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಇದು ಹಣ್ಣಿನ ಯಾವ ಗುಣವನ್ನು ಸೂಚಿಸುತ್ತದೆ ಮತ್ತು ಏಕೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾಟ್ ಫಾರ್ ಸೈನ್ಸ್ ಈಸ್ ನಾಟ್ ಫಾರ್ ಓನ್ಲಿ ಮಾರ್ಕ್ ಪರ್ಪಸ್, ಇಟ್ಸ್ ಅ ಲೈಫ್ ಪರ್ಪಸ್. ಯಾಕಂದರೆ ದಿನನಿತ್ಯ ಜೀವನದಲ್ಲಿ ಒಂದು ವಿಜ್ಞಾನ ಏನಾಗ್ತಾ ಇರುತ್ತೆ, ರೊಟೀನ್, ಕಂಟಿನ್ಯೂಯಸ್ ಆಗಿ ರೂಟೀನ್ ಆಗ್ತಾ ಇರುತ್ತೆ. ಆದ್ದರಿಂದ ಪ್ರತಿಯೊಂದನ್ನು ಕೇವಲ ಅಂಕಕ್ಕಾಗಿ ಓದದೆ ನಮ್ಮ ಜೀವನದಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು, ಅನ್ವಯ ಮಾಡ್ಕೊಂಡು ಅನ್ನೋದಕ್ಕಾಗಿ ಓದಿ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹಣ್ಣನ್ನು ಕತ್ತರಿಸಿದ ಚಾಕುವನ್ನು ತಕ್ಷಣ ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಅದ್ದಿದರೆ ಅದೇನಾಗುತ್ತೆ, ದ್ರಾವಣದ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗಿರುತ್ತೆ. ಯಾಕಂದರೆ ಸಿಟ್ರಸ್ ಹಣ್ಣಾಗಿರಬಹುದು ಅಥವಾ ಅದರ ರಸ ಆಮ್ಲವನ್ನು ಹೊಂದಿದೆ. ಸೊ ಆದ್ದರಿಂದ ಏನಾಗುತ್ತೆ, ಹಣ್ಣನ್ನು ಕತ್ತರಿಸಿದ ಚಾಕು ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಅದ್ದಿದರೆ ಅದೇನಾಗುತ್ತೆ, ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಶುಷ್ಕ. ಆಲ್ರೆಡಿ ನಿಮ್ಮ ಒಂದು ಚಟುವಟಿಕೆ 4 ಚಟುವಟಿಕೆಗಳನ್ನು ನೋಡಿದ್ವಿ. ಆ ಚಟುವಟಿಕೆ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ ಶುಷ್ಕ HCl ಅನಿಲ. ಶುಷ್ಕ ಅಂದರೆ ತೇವಾಂಶ ಇರತಕ್ಕಂಥ ಶುಷ್ಕ HCl ಅನಿಲ ಶುಷ್ಕ ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸಲ್ಲ, ಏಕೆ ಅಂತಿದೆ. ಹೌದಾ? ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಶುಷ್ಕ HCl ಅನಿಲ ಶುಷ್ಕ ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಏಕೆ ಅಂತಿದೆ. ಇಲ್ಲಿ ಉತ್ತರ ಅಂದರೆ ಶುಷ್ಕ HCl ಅನಿಲ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಇದೇನು ಮಾಡಲ್ಲ, ಹೈಡ್ರೋಜನ್ ಅಯಾನ್ಸ್ಗಳನ್ನು ಏನು ಮಾಡಲ್ಲ, ಉತ್ಪತ್ತಿ ಮಾಡಲ್ಲ. ಇದು ಆಮ್ಲದಂತೆ ವರ್ತಿಸಲ್ಲ. ಆದ್ದರಿಂದ ಏನಾಗುತ್ತೆ, ಲಿಟ್ಮಸ್ ಕಾಗದದ ಬಣ್ಣ ಬದಲಾಗಲ್ಲ ಅಂತ ಅರ್ಥ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ನಿಂಬೆ ಅಥವಾ ಹುಣಸೆ ರಸವನ್ನು ಬಳಸುತ್ತಾರೆ. ಹೌದಾ? ಅಪ್ಲೈಡ್ ಸೈನ್ಸ್ ಅಂತ ಕೂಡ ಕರಿತೀವಿ ಇದನ್ನು. ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು
ನಿಂಬೆ ಅಥವಾ ಹುಣಸೆ ರಸವನ್ನು ಬಳಸುತ್ತಾರೆ. ಈ ಹುಳಿ ರಸಗಳು ಪಾತ್ರೆಗಳನ್ನು ಸ್ವಚ್ಛಗೊಳಿಸುತ್ತವೆಯೇ? ವಿವರಿಸಿ ಅಂತ ಕೇಳ್ತಾರೆ. ನಿಂಬೆ ರಸ ಏನಾಗಿರುತ್ತೆ? ಸಿಟ್ರಿಕ್ ಆಮ್ಲವನ್ನು, ಹುಣಸೆ ರಸ ಟಾರ್ಟಾರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಹೌದಾ? ಯಾವುದು? ನಿಂಬೆ ರಸ ಸಿಟ್ರಿಕ್ ಆಮ್ಲ, ಹಾಗೆ ಒಂದು ಹುಣಸೆ ಗಿಡ ಏನಾಗಿರುತ್ತೆ, ಹುಣಸೆ ಏನಾಗಿರುತ್ತೆ? ಟಾರ್ಟಾರಿಕ್ ಆಮ್ಲವನ್ನು ಇದು ಹೊಂದಿರುತ್ತೆ. ಆದ್ದರಿಂದ ತಾಮ್ರದ ಪಾತ್ರೆಯ ಮೇಲ್ಮೈಯಲ್ಲಿನ ಪ್ರತ್ಯಾಮ್ಲೀಯ ತಾಮ್ರದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಕರಗುವ ಲವಣಗಳಾಗಿ ಪ್ರತ್ಯೇಕಗೊಳ್ಳುವುದರಿಂದ ಪಾತ್ರೆ ಏನಾಗುತ್ತೆ? ಸ್ವಚ್ಛವಾಗುತ್ತೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ನೋಡೋಣ. ಕಿತ್ತಳೆ ರಸದ ಹನಿಗಳನ್ನು ಶುದ್ಧ ನೀರಿಗೆ ಸೇರಿಸಿದಾಗ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಹೇಗೆ ಬದಲಾಗುತ್ತದೆ? ಅಂದರೆ ಕಿತ್ತಳೆ ರಸದ ಹನಿಗಳನ್ನು ಶುದ್ಧ ನೀರಿಗೆ ಸೇರಿಸಿದಾಗ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಹೇಗೆ ಬದಲಾಗುತ್ತೆ? ಈ ಜ್ಯೂಸ್ ಮಾಡ್ತಾ ಇರ್ತೀರಾ, ಕಿತ್ತಳೆದು ಡ್ರಾಪ್ಸ್ನ ನೀವು ಕಾಮನ್ ವಾಟ್ರಿಗೆ ಹಾಕಿ ಏನಾಗುತ್ತೆ? ಆ ವಾಟ್ರಲ್ಲಿರ್ತಕ್ಕಂಥ ಟೇಸ್ಟ್ ಬೇರೆ ಆಗುತ್ತೆ. ಹಾಗಾದರೆ ಪ್ರಶ್ನೆ, ಅದೇ ರೀತಿ ನಿಂಬೆ ರಸದ ಹನಿಗಳನ್ನು ಶುದ್ಧ ನೀರಿಗೆ ಸೇರಿಸಿದರೆ ಪಿ ಎಚ್ ಮೌಲ್ಯದಲ್ಲಿ ಹೆಚ್ಚಿನ ಬದಲಾವಣೆ ಆಗುತ್ತದೆಯೇ? ವೆರಿ ಗುಡ್ ಕ್ವಶನ್. ನೋಡಿ, ಕಿತ್ತಳೆ ಹಣ್ಣುಗಳನ್ನು ನೀವೇನು ಮಾಡ್ತೀರಾ? ಶುದ್ಧ ನೀರಿಗೆ ಸೇರಿಸಿದಾಗ ಅದ್ರ ಪಿ ಎಚ್ ಮೌಲ್ಯ ಚೇಂಜ್ ಆಗಬಹುದು. ಅದೇ ರೀತಿಯಾಗಿ ನಿಂಬೆ ರಸದ ಹನಿಗಳನ್ನು ಶುದ್ಧ ನೀರಿಗೆ ಸೇರಿಸಿದರೆ ಪಿ ಎಚ್ ಮೌಲ್ಯದಲ್ಲಿ ಹೆಚ್ಚಿನ ಬದಲಾವಣೆ ಆಗುತ್ತದೆಯೇ? ಆಬ್ವಿಯಸ್ಲಿ ರೈಟ್, ಹಾಗೆ ಆಗುತ್ತೆ. ಯಾಕಂದರೆ ಕಿತ್ತಳೆ ಮತ್ತು ನಿಂಬೆ ಒಂದೇ ಜಾತಿಯ ಹಣ್ಣುಗಳು, ಹೌದು ತಾನೆ? ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳು ಸಿಟ್ರಸ್ ಹಣ್ಣುಗಳಾಗಿವೆ. ಇವುಗಳಲ್ಲಿರ್ತಕ್ಕಂಥದ್ದು ಯಾವುದು? ಸಿಟ್ರಿಕ್ ಆಮ್ಲ. ಆದ್ದರಿಂದ ಏನಾಗುತ್ತೆ? ಇವುಗಳನ್ನು ಸೇರಿಸಿದಾಗ H+ ಅಯಾನ್ಗಳನ್ನು ಉಂಟು ಮಾಡೋದರಿಂದ ಅಲ್ಲಿ ಕೂಡ ಏನಾಗುತ್ತೆ? ಪಿ ಎಚ್ ಮೌಲ್ಯದಲ್ಲಿ ಒಂದು ಏರುಪೇರು, ಮೀನ್ಸ್ ಪಿ ಎಚ್ನ ಮೌಲ್ಯದಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ ಅಂತ. ಹಾಗೆ ಕಾರಣದೊಂದಿಗೆ ತಿಳಿಸಿ ಅಂತ ಕೇಳಿದ್ದಾರೆ. ಕಾರಣದೊಂದಿಗೆ ಇವುಗಳನ್ನು ತಿಳಿಸ್ಬೇಕಾಗತ್ತೆ. ಕೇಳಿ, ಯಾವುದು ವಿದ್ಯುತ್ ವಾಹಕ ಮತ್ತು ವಿದ್ಯುತ್ತಿನ ಅವಾಹಕ? ಆಮ್ಲ ಪ್ರತ್ಯಾಮ್ಲಗಳಲ್ಲಿ ಇರ್ತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆ ಏನು? ಯಾವುದು ವಿದ್ಯುತ್ ವಾಹಕ ಮತ್ತು ವಿದ್ಯುತ್ತಿನ ಅವಾಹಕವಾಗಿದೆ? ಹೌದಾ? ಇಲ್ಲಿ ಗ್ಲುಕೋಸ್ ದ್ರಾವಣ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಹೌದಾ? ಏನಿದೆ? ಗ್ಲುಕೋಸ್ ದ್ರಾವಣ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಇವುಗಳಲ್ಲಿ ಏನಾಗಿರುತ್ತೆ? ಯಾವುದು ವಿದ್ಯುತ್ ವಾಹಕ ಮತ್ತು ಯಾವುದು ವಿದ್ಯುತ್ತಿನ ಅವಾಹಕ ಅಂತ ಬಂದಾಗ ಗ್ಲುಕೋಸ್ ದ್ರಾವಣ ವಿದ್ಯುತ್ ಅವಾಹಕವಾಗಿದೆ. ಗ್ಲುಕೋಸ್ ದ್ರಾವಣ ಏನಿರುತ್ತೆ? ವಿದ್ಯುತ್ತಿನ ಅವಾಹಕವಾಗಿದೆ. ಏಕೆಂದರೆ ಅದು ಅಯಾನ್ಗಳನ್ನು ಹೊಂದಿಲ್ಲ. ಈ ಪ್ರಶ್ನೆ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ, ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಶ್ನೆ ಹೇಗಿದೆ ಅಂದರೆ, ಇವುಗಳಲ್ಲಿ ಗ್ಲುಕೋಸ್ ದ್ರಾವಣ ವಿದ್ಯುತ್ ವಾಹಕನೋ ಅವಾಹಕನೋ ಅಂತ. ಆಬ್ವಿಯಸ್ಲಿ ಗ್ಲುಕೋಸ್ ದ್ರಾವಣ ವಿದ್ಯುತ್ ಅವಾಹಕವಾಗಿದೆ, ಯಾಕಂದರೆ ಇದು ಅಯಾನ್ಗಳನ್ನು ಹೊಂದಿಲ್ಲ. ನಿಮ್ಮ ಉತ್ತರ ಅಯಾನ್ಗಳನ್ನು ಹೊಂದಿಲ್ಲ. ಹಾಗಾದರೆ ಸಾರರಿಕ್ತ ಎರಡನೇ ಪ್ರಶ್ನೆ, ಒಂದೇ ಸಾರತೆಯ ಅಸಿಟಿಕ್ ಆ್ಯಸಿಡ್ CH3COOH ಅಂತಕ್ಕಂಥದ್ದು ಅಸಿಟಿಕ್ ಆಮ್ಲ ಮತ್ತು HClಗಳಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಸಾರತೆ ಅಂದರೆ ರೆಗ್ಯುಲರ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ಸ್ ಯಾವುದು? ಅಸಿಟಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳಲ್ಲಿ ಯಾವುದು ಪ್ರಬಲ? ಏಕೆ? ನೋಡಿ, ಅಸಿಟಿಕ್ ಆಮ್ಲ ಯಾಕಂದರೆ ಒಂದೇ ಸಾರತೆಯಲ್ಲಿರ್ತಕ್ಕಂಥ CH3COOH ಮತ್ತು HClಗಳಲ್ಲಿ ಯಾವುದರ ಒಂದು ಪ್ರಬಲವಾಗಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನಾಗಿರುತ್ತೆ? ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ವಿದ್ಯುತ್ ವಾಹಕವಾಗಿದೆ. ಸಾರರಿಕ್ತ HCl ಏನಾಗಿದೆ? ವಿದ್ಯುತ್ ವಾಹಕವಾಗಿದೆ. ಏಕೆಂದರೆ ಅದು H+ ಅಯಾನ್ಗಳನ್ನು ಹೊಂದಿದೆ. H+ ಅಯಾನ್ಗಳನ್ನು ಅದು ಹೊಂದಿದೆ. ಇಲ್ಲಿ ಪ್ರಶ್ನೆ ಏನಿದೆ? ಏಕೆ ಅಂತ ಕೇಳಿದ್ದಾರೆ. ಮತ್ತೆ ಇದರಲ್ಲಿ ಸಾರರಿಕ್ತ HCl ಏನಾಗಿದೆ? ವಿದ್ಯುತ್ ವಾಹಕವಾಗಿದೆ, ಯಾಕೆಂದರೆ ಅದು H+ ಅಯಾನ್ಗಳನ್ನು ಹೊಂದಿದೆ. ಹಾಗಿದ್ರೆ HCl ಪ್ರಬಲ ಯಾಕೆ ಅಂತ ಪ್ರಶ್ನೆ ಇದೆ. ಏಕೆ ಅಂತ ಕೇಳಿದರೆ ಯಾಕಾಗುತ್ತೆ? ಕಂಪೇರ್ ಟು ಅಸಿಟಿಕ್ ಆ್ಯಸಿಡ್ ವೈ ದ HCl ಈಸ್ ಮೋರ್ ಸ್ಟ್ರಾಂಗ್. ಹೌದಾ? ಸೊ ಈ ಪ್ರಶ್ನೆ ಬಂದಾಗ HCl ಪ್ರಬಲ ಏಕೆಂದರೆ ಅದು ಹೆಚ್ಚಿನ ಅಯಾನ್ಗಳನ್ನು ಹೊಂದಿದೆ. ಹೆಚ್ಚಿನ H+ ಅಯಾನ್. ಯಾವ ಅಯಾನ್? H+ ಅಯಾನ್ಗಳನ್ನು ಅದು ಹೊಂದಿರುತ್ತೆ.
ಹಾಗೆ ಇದೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಮೂರನೇದು, ನೀರನ್ನು ಸೇರಿಸುವುದರಿಂದ ಯಾವುದಕ್ಕೆ? ನೀರನ್ನು ಸೇರಿಸುವುದರಿಂದ ಪ್ರಬಲತೆಯ ಮೇಲೆ ಉಂಟಾಗುವ ಪರಿಣಾಮ ಏನು? ಅಂದರೆ ಯಾವುದೇ ಸೊಲ್ಯೂಷನ್ ಇರಲಿ, ಅದು ಆಮ್ಲಕ್ಕೆ ಒಂದು ನೀರನ್ನು ಸೇರಿಸಿರೋದ್ರಿಂದ, ಏನಕ್ಕೆ ಕೇಳಿದರೆ ಪ್ರಶ್ನೆ, ನೀರನ್ನು ಸೇರಿಸುವುದರಿಂದ ಪ್ರಬಲತೆಯ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ಆಮ್ಲದ ಪ್ರಬಲತೆ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ನಿದರ್ಶನ ಕೊಡ್ಬೋದು ವಿದ್ಯಾರ್ಥಿಗಳೇ. ಒಂದು ಗ್ಲಾಸಲ್ಲಿ ಏನು ಮಾಡಿ, ಒಂದು ಫುಲ್ ಲಿಂಬೆಹಣ್ಣನ್ನು ಒಂದು ಗ್ಲಾಸ್ ನೀರಲ್ಲಿ ಏನು ಮಾಡಿ, ಅದನ್ನು ಫುಲ್ ಹಿಂಡಿ ಅದನ್ನೇನು ಮಾಡಿ, ಎಲ್ಲ ಒಂದು ಆ ರಸವನ್ನು ಏನು ಮಾಡಿ ಅದರಲ್ಲಿ ಹಾಕಿ, ಹಾಗೆ ಆ ಗ್ಲಾಸ್ಗೆ, ಒಂದು ಗ್ಲಾಸ್ ಆಫ್ ವಾಟರ್ಗೆ ಆ ಒಂದು ಡ್ರಾಪ್ಸ್ ಆ ಲಿಂಬೆ ರಸವನ್ನು ಏನು ಮಾಡಿದರೆ ಹಾಕಿದ್ದೀರ ಕಂಪ್ಲೀಟಾಗಿ, ಅದೇ ಗ್ಲಾಸನ್ನು ತೊಗೊಂಡು ಇನ್ನೊಂದು ಫುಲ್ ಜಗ್ ತೊಗೊಳ್ಳಿ. ಒಂದು ಫುಲ್ ಜಗ್ ಇಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 2 ಲೀಟರ್ಸ್ ಇರ್ತಕ್ಕಂಥ ಜಗ್ಗಿಗೆ ಆ ಒಂದು ಫುಲ್ ಏನು ಮಾಡಿ, ಒಂದು ಗ್ಲಾಸ್ ಅಷ್ಟು ನೀರು ಕಡಿಮೆ ಬಿಟ್ಟು ಆ ಜಗ್ಗಲ್ಲಿ ಫುಲ್ ಫಿಲಪ್ ಮಾಡಿ, ಹಾಗೆ ಈ ಒಂದು ಗ್ಲಾಸ್ನ ನೀರನ್ನ ಏನು ಮಾಡಿ ಮಿಕ್ಸ್ ವಿತ್ ದ ಲಿಂಬೆಹಣ್ಣು ಸಹಿತವಾಗಿರ್ತಕ್ಕಂಥ ಆ ನೀರನ್ನು ಆ ಜಗ್ಗೆ ಸುರುವಿರಿ. ಆಮೇಲೆ ಆ ಜಗ್ಗಿಗೆ ಏನು ಮಾಡಿ, ಕಂಪ್ಲೀಟ್ ಫುಲ್ಫಿಲ್ ಆಗಿ ನೀರನ್ನು ಸುರುವಿರಿ. ಆಗೇನಾಗುತ್ತೆ, ಈ ಗ್ಲಾಸಲ್ಲಿರ್ತಕ್ಕಂಥ ಒಂದು ಲಿಂಬೆಹಣ್ಣಿನ ರಸದ ಮೌಲ್ಯ ಹಾಗೆ ಆ ಜಗ್ನಲ್ಲಿರ್ತಕ್ಕಂಥ ಆ ಲಿಂಬೆಹಣ್ಣಿನ ರಸದ ಮೌಲ್ಯಕ್ಕೂ ಏನಾಗಿರುತ್ತೆ, ವ್ಯತ್ಯಾಸ ಬಂದೇ ಬರುತ್ತೆ. ಅವುಗಳ ಸಾರತೆ ಏನಾಗುತ್ತೆ, ಕಡಿಮೆ ಹಾಕೊಂತ ಹೋಗುತ್ತೆ. ಯಾಕಂದರೆ ಯಾವಾಗ ಒಂದು ನೀರನ್ನು ಆಮ್ಲಕ್ಕೆ ನಾವು ಸೇರಿಸ್ಕೊತ ಹೋದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಅದರ ಒಂದು ಮೌಲ್ಯ ಏನಾಗುತ್ತೆ, ಕಡಿಮೆ ಹಾಕೊಂತ ಬರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾರೆ, ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ಕೇಳಿಸ್ತಾ ಇರ್ತಾರೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಕೆ ಹೋದಾಗ, ಊಟ ಮಾಡುವಾಗ ಸಾಂಬಾರಿನ ಕೆಲವು ಹನಿ ಬಿಳಿ ಶರ್ಟ್ನ ಮೇಲೆ ಬಿದ್ದಿದೆ. ಊಟ ಮಾಡುವಾಗ ಸಾಂಬಾರಿನ ಕೆಲವು ಹನಿ ಬಿಳಿ ಶರ್ಟ್ನ ಮೇಲೆ ಬಿದ್ದಿದೆ. ನೀವು ತಕ್ಷಣ ಸಾಬೂನಿನಿಂದ ಅದನ್ನು ಉಜ್ಜಿ ತೊಳೆಯುತ್ತೀರಿ. ಸಾಬೂನಿನಿಂದ ತೊಳೆದಾಗ ಹಳದಿ ಬಣ್ಣ ಏನಾಗುತ್ತದೆ? ಈ ಪ್ರಶ್ನೆ ಆ ಚಟುವಟಿಕೆ ಆಧಾರಿತ ಹೊಂದಿರತಕ್ಕಂಥದ್ರಲ್ಲಿ ಬಂದಿದೆ. ಚಟುವಟಿಕೆ 1, 2, 3, 4 ಅಂತಿದ್ದಾವೆ. ಅದರಲ್ಲಿ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಿ. ಊಟ ಮಾಡುವಾಗ ಸಾಂಬಾರಿನ ಕೆಲವು ಹನಿ ಬಿಳಿ ಶರ್ಟ್ನ ಮೇಲೆ ಬಿದ್ದಿದೆ. ನೀವು ತಕ್ಷಣ ಸಾಬೂನಿನಿಂದ ಅದನ್ನು ಉಜ್ಜಿ ತೊಳೆಯುತ್ತೀರಿ. ಸಾಬೂನಿನಿಂದ ತೊಳೆದಾಗ ಹಳದಿ ಬಣ್ಣ ಏನಾಗುತ್ತದೆ, ಏಕೆ? ಪುನಃ ಸಾಕಷ್ಟು ನೀರಿನಿಂದ ಶರ್ಟ್ ತೊಳೆದಾಗ ಉಂಟಾಗುವ ಬದಲಾವಣೆ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನಂದರೆ, ಹಳದಿ ಬಣ್ಣ ಕಂದು ಮಿಶ್ರಿತ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಹಳದಿ ಬಣ್ಣ ಏನಾಗುತ್ತೆ, ಕಂದು ಮಿಶ್ರಿತ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಸಾಬೂನು ಪ್ರತ್ಯಾಮ್ಲವಾಗಿರೋದರಿಂದ ಅರಿಶಿಣದ ಹಳದಿಯನ್ನು ಕಂದು ಮಿಶ್ರಿತ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಅದರ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ಕೆಲವಿಷ್ಟು ಪ್ರಶ್ನೆಗಳನ್ನು, ಅಪ್ಲೈ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಟಿಕ್ ಮಾಡಿಕೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಹಾಗೆ ಈ ಪಾಠದಲ್ಲಿ ಕುರಿತಕ್ಕಂಥ ಇನ್ನೂ ಕೆಲವಿಷ್ಟು ಪ್ರಶ್ನೆಗಳಿದ್ದಾವೆ, ಹಲವಾರು ಒಂದು ಸಮಸ್ಯೆಗಳಿದ್ದಾವೆ. ಸಮಸ್ಯೆ ಅಂದರೆ ಒಂದು ಅನ್ವಯಿಕ ಪ್ರಶ್ನೆಗಳಾಗಿರ್ಬೋದು ಅಥವಾ ರಿಯಾಕ್ಷನ್ಸ್ ಆಗಿರ್ಬೋದು. ಅವುಗಳ ಕುರಿತಾದಂತಹ ಕೆಲವಿಷ್ಟು ಮಾಹಿತಿಯನ್ನು ಏನು ಮಾಡೋಣ, ಒಂದು ಪ್ರಶ್ನೋತ್ತರ ಮೀನ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಮುಂದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆಲ್. ಈ ಎಲ್ಲ ಪಾಠ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ PHನ ಮೌಲ್ಯ ಆಗಿರ್ಬೋದು ಅಥವಾ ನಿನ್ನೆ ಮತ್ತು ಮೊನ್ನೆ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ನಿಮಗೆ ಮನನ ಆಗಿದ್ದಾವೆ, ಅರ್ಥೈಸಿಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಇರ್ತಕ್ಕಂಥ ಕಡಿಮೆ ಸಮಯದಲ್ಲೇ ಎಂಟೈರ್ ಪಾಠವನ್ನು ಮುಗಿಸೋದಕ್ಕೆ ಆಗಲ್ಲ. ಆದರೂ ಕೂಡ ಏನಾಗಿರುತ್ತೆ, ಕೆಲವಿಷ್ಟು ಮುಖ್ಯ ಪ್ರಮುಖ ಅಂಶಗಳನ್ನು ಆ್ಯಸ್ ಮಚ್ ಆಸ್ ಪಾಸಿಬಲ್ ಏನು ಮಾಡ್ತಾಯಿದ್ದೀವಿ, ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಏನಾದರೂ ಟೈಮ್ ಇದ್ದರೆ ಮೀನ್ಸ್ ಒಂದು 15 ಡೇಸ್ ಏನಾಗಿರುತ್ತೆ, ನಿಮ್ಮ ಕ್ವಶನ್ ಆನ್ಸರ್ಸ್ ನಾವು ಏನು ಮಾಡ್ತೀವಿ, ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಅಂಥ ಒಂದು ಸಮಯದಲ್ಲಿ ಏನು ಮಾಡಿ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಕಾಣ್ತಕ್ಕಂಥ ನಂಬರ್ಗೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ 9739900354 ಅನ್ನೋ ಕಾಲ್ಗೆ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊರಿ. ಹಾಗೆ ಒಂದು ನಾಳೆಯ ಕ್ಲಾಸಲ್ಲಿ, ನಾಳೆಯ ಒಂದು ತರಗತಿಯಲ್ಲಿ ಏನು ಮಾಡೋಣ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿದ್ಯುತ್ ಶಕ್ತಿ ಪಾಠದ ಕುರಿತಾಗಿ ಏನು ಮಾಡೋಣ, ಅಭ್ಯಾಸ ಮಾಡೋಣ. ಅಥವಾ ಆ ವಿದ್ಯುತ್ ಶಕ್ತಿ ಕುರಿತಾದಂತಹ ಯಾವ ಮಾಹಿತಿಗಳು ಇದ್ದಾವೆ, ಆ ಒಂದು ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ಏನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಿದ್ರೆ ಈ ಪಾಠದ ಬರ್ತಕ್ಕಂಥ ಕೆಲವಿಷ್ಟು ಪ್ರಶ್ನೋತ್ತರಗಳಲ್ಲಿ, ಅಂದರೆ ಅಭ್ಯಾಸದ ಒಂದು ಪ್ರಶ್ನೋತ್ತರಗಳಲ್ಲಿ ಈ ಲವಣಕ್ಕೆ ಸಂಬಂಧಿಸಿದ ಕೆಲವಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲವಣಕ್ಕೆ ಸಂಬಂಧಿಸಿದ ಕೆಲವಿಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಅವು ನೀವು ಬೈಫರ್ಗೇಷನ್ ಮೀನ್ಸ್ ಅವು ಡಿವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಸಂಬಂಧಪಡುತ್ತೆ ಅಂತ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಏನು ಮಾಡಿ, ನಿಮಗೆ ತಿಳಿಯುತ್ತೆ ಲವಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತ, ಅದನ್ನು ಬಿಟ್ಟು ಓದ್ಕೊಳ್ಳೋದು ಕೂಡ ಸೂಕ್ತ. ಅಥವಾ ಅದು ಲವಣದ ಬಗ್ಗೆ ಓದ್ಕೊಳ್ಳೋದು ಕೂಡ
ಎಂಟೈರ್ ಸೂಕ್ತ ಅನಿಸುತ್ತೆ. ಯಾಕಂದರೆ ನಾಲೆಜ್ ಕಲ್ತಿದ್ದು ಯಾವತ್ತಿಗೂ ವೇಸ್ಟ್ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಆ ನೋಟ್ಸ್ ತಕ್ಕಂಗೆ ಏನು ಮಾಡಿ, ಪ್ರತಿದಿನ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ಕ್ರೋಢೀಕೃತ ಮಾಡಿ ಅದ್ರ ಬಗ್ಗೆ ಏನು ಮಾಡಿ, ಎಂಟೈರ್ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ಕೊತ ಹೋಗ್ತಾ ಇರಿ. ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಏನು ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಬಳಸಿ, ಹಾಗೆ ಕೊರೋನಾನ ಹೋಗ್ಲಾಡಿಸಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.